ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಿನ್ನೆ ತರಗತಿಯಲ್ಲಿ ನಾವು ನಮ್ಮ ಶಿಕ್ಷಕ ಪರಂಪರೆಗೆ, ಶೈಕ್ಷಣಿಕ ವಲಯಕ್ಕೆ ಒಂದು ರೀತಿ ಕಳಶಪ್ರಾಯ ಅಂದರೂ ಕೂಡ ತಪ್ಪಾಗಲಾರದು ಅಂತಹ ಒಬ್ಬ ಶೈಕ್ಷಣಿಕ ದಿಗ್ಗಜರನ್ನು, ಒಬ್ಬ ಸದ್ಗುರುವನ್ನು, ಮಹಾಗುರುವನ್ನು ಪಾಠ ಭಾಗದ ಮುಖಾಂತರ ಆ ಮುಖೇನ ಪರಿಚಯಿಸುವಂಥ ಪ್ರಯತ್ನ ಮಾಡಿದ್ದೆ. ಆ ಸರ್ವೇಪಲ್ಲಿ ರಾಧಾಕೃಷ್ಣನವರ ಒಂದು ಜೀವನ, ಅವರ ಬಗ್ಗೆ ರಷ್ಯಾ ದೇಶದ ಸ್ಟಾಲಿನ್, ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಟಾಲಿನ್ ತನ್ನ ರಾಧಾಕೃಷ್ಣನವ್ರನ್ನ ಬೀಳ್ಕೊಡುಗೆ ಕೊಡತಕ್ಕಂತಹ ಸಂದರ್ಭದಲ್ಲಿ ಅವರ ಕುರಿತು ಆಡಿದಂತಹ ಮಾತುಗಳು ಅವರ ಮೇರು ವ್ಯಕ್ತಿತ್ವಕ್ಕೆ ಸಲ್ಲತಕ್ಕಂತಹ ಒಂದು ಅತ್ಯುನ್ನತ ಗೌರವ. ಅದನ್ನು ನೆನೆಸ್ಕೊಳ್ತಾ ನಾವು ಪಾಠ ಭಾಗದ ಮುಂದಕ್ಕೆ ಹೋಗೋಣ. ಮಕ್ಕಳೇ, ಆ ಸ್ಟಾಲಿನ್ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನೀವೊಬ್ಬರೇ ನನ್ನನ್ನು ಮನುಷ್ಯರಂತೆ ಕಂಡಿದ್ದು, ನೀವು ಬಹಳ ದಿನ ಬದುಕಬೇಕು, ನಾನು ಹೆಚ್ಚು ದಿನ ಉಳಿಯಲಾರೆ. ಜೊತೆಗೆ ತನ್ನ ಪ್ರಥಮ ಭೇಟಿಯಂದು ನೀವು ಕಳಿಂಗ ದೇಶ ಯುದ್ಧದ ನಂತರ ಸಾಮ್ರಾಟ್ ಅಶೋಕ್ ಚಕ್ರವರ್ತಿ ಯಾವ ರೀತಿ ಇತಿಹಾಸದಲ್ಲಿ ಮಹಾಪುರುಷನಾಗಿ ಉಳಿದನೋ ಅಂತಹ ಒಬ್ಬ ಸತ್ಪುರುಷನಾಗಿ ನೀವು ಕೂಡ ಮಾರ್ಪಡ್ತೀರಾ ಅಂತ ಹೇಳಿ ಸ್ಟಾಲಿನ್ ಅವರ ಕುರಿತು ರಾಧಾಕೃಷ್ಣನವರು ಹೇಳಿದಂತಹ ಮಾತುಗಳನ್ನು ಆ ಒಂದು ಬೀಳ್ಕೊಡುಗೆ ಸಂದರ್ಭದಲ್ಲಿ ಭಾವಪೂರ್ಣವಾದಂತಹ ವಿದಾಯವನ್ನು ಸಲ್ಲಿಸ್ತಾ ಮನದುಂಬಿ ಹಾಡಿ ಹೊರಡ್ತಾರೆ. ಅದರಲ್ಲಿ ಯಾವುದೇ ಥರತಕ್ಕಂಥ ಉತ್ಪ್ರೇಕ್ಷೆ ಇರಲ್ಲ, ಎಲ್ಲವೂ ಕೂಡ ಅವರ ಒಂದು ಕುರಿತಾದಂತಹ ಅವರ ವ್ಯಕ್ತಿತ್ವಕ್ಕೆ ಸಲ್ಲತಕ್ಕಂತಹ ಗೌರವವೇ ಅದಾಗಿತ್ತು. ಅಷ್ಟೇ ಅಲ್ಲದೆ ಮುಂದುವರೆದು ನಾವು ರಾಧಾಕೃಷ್ಣನವರ ಜನನವನ್ನು ಕುರಿತು ಮಾತನಾಡಿದ್ವಿ. ರಾಧಾಕೃಷ್ಣನವರು ತಮಿಳುನಾಡು ಮತ್ತು ಆಂಧ್ರದ ಗಡಿ ಭಾಗದಲ್ಲಿ ಬರತಕ್ಕಂಥ ಸೀಮಾಂಧ್ರ ಹಾಗೂ ತಮಿಳುನಾಡಿನ ಗಡಿ ಸೀಮೆಯಲ್ಲಿ ಬರತಕ್ಕಂತಹ ತಿರುತ್ತಣಿ ಇರತಕ್ಕಂಥ ಒಬ್ಬ ಪುಟ್ಟ ಗ್ರಾಮದಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮನ ಮಗನಾಗಿ ಜನಿಸಿದರು. ಅವರ ಕಾಲ ಕ್ರಿಸ್ತ ಶಕ 1888. ಮಾಸ ಸೆಪ್ಟೆಂಬರ್ ಮಾಸದ 5ನೇ ತಾರೀಕಿನಂದು ಅವರು ಜನಿಸ್ತಾರೆ. ಅದನ್ನು ಅವರ ಮನೆಗೆಲಸಕ್ಕೆ ನಿಮಗೆ ಒಂದು ಪ್ರಶ್ನೆಯಾಗಿ ಕೂಡ ಕೊಟ್ಟಿದ್ದೆ ನಾನು. ಅವರ ಪತ್ನಿ ಶಿವಕಾಮ ಅಂತ, ಅವರ ಮತ್ತೊಂದು ಹೆಸರು ಪದ್ಮ. ಆ ಪದ್ಮ ಇವರ ಒಂದು ಅಧ್ಯಯನದಲ್ಲಿ ಹಾಗೂ ಇವರ ಒಂದು ವೃತ್ತಿ ರಂಗದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರೂ ಕೂಡ ತಪ್ಪಾಗಲಾರದು. ಅಂತಹ ಪೂರ್ಣ ಸಹಕಾರದೊಂದಿಗೆ ರಾಧಾಕೃಷ್ಣನವರು ತುಂಬ ಎತ್ತರದ ಸ್ಥಾನಗಳನ್ನು ಲೀಲಾಜಾಲವಾಗಿ ನಿಭಾಯಿಸಿದರು. ಮುಂದುವರೆದು ಅವರ ಶೈಕ್ಷಣಿಕ ಜೀವನವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ವಿ. ಅವರು ಬಾಲ್ಯದಲ್ಲಿ ಅವರ ತಂದೆಗೆ ಒಂದು ಮಹದಾಸೆ ಇರುತ್ತೆ, ನನ್ನ ಮಗ ಆಂಗ್ಲ ಭಾಷೆ ಕಲಿಯೋದು ಬೇಡ, ನಮ್ಮ ದೇಶಿ ಭಾಷೆಯಾದಂತಹ ಸಂಸ್ಕೃತದಲ್ಲಿ ಅವನು ಅಧ್ಯಯನ ಮಾಡಬೇಕು ಅಂತೇಳಿ ವೀರಸ್ವಾಮಿಯವರು ಬಯಸ್ತಾರೆ. ಆದರೆ ಎಣಿಕೆ ತಪ್ಪಾಗಿರುತ್ತೆ. ಯಾಕಪ್ಪ ಅಂದರೆ ಅಂದಿನ ಕಾಲದಲ್ಲಿ ಈ ರೆಸಿಡೆನ್ಸಿ ಸ್ಕೂಲ್, ಮಿಷನರಿ ಸ್ಕೂಲು ಬ್ರಿಟಿಷರವರ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಮುಂದ್ಕೋಬೇಕು ಅನಿಸುತ್ತೆ ಮಕ್ಕಳೇ. ಬ್ರಿಟಿಷರು ಬರೀ ಅಧಿಕಾರವನ್ನು ಅಷ್ಟೇ ಮಾಡಲಿಲ್ಲ, ಅವರು ಅಲ್ಲಿನ ಒಂದು ಶಿಕ್ಷಣ ಜೀವನವನ್ನು ಪರಿಚಯಿಸಿದರು. ಜೊತೆಗೆ ಅಲ್ಲಿನಷ್ಟರಾದ ಶಾಲೆಗಳನ್ನು ಕೂಡ ನಮ್ಮ ದೇಶದಲ್ಲಿ ತೆರೆದರು. ಅದು ಉದಾಹರಣೆಗೆ ಕಲ್ಕತ್ತಾ, ಮುಂಬೈ, ಮಡ್ರಾಸ್ ಹಾಗೂ ಮುಂತಾದಂತಹ ದೇಶದ ಪ್ರಮುಖ ನಗರಗಳಲ್ಲಿ ಈ ರೆಸಿಡೆನ್ಸಿ ಸ್ಕೂಲ್, ಪ್ರೆಸಿಡೆನ್ಸಿ ಕಾಲೇಜ್ ಅಂತಕ್ಕಂಥವು ತೆರೆದು ಅವುಗಳ ಕಠಿಣ ತರಬೇತಿಯಿಂದಾಗಿ, ಕಠಿಣ ಶಿಕ್ಷಣ ವಾತಾವರಣದಿಂದಾಗಿ ನಮ್ಮ ರಾಧಾಕೃಷ್ಣನವರಲ್ಲಿ ಒಂದು ರೀತಿ ಅಧ್ಯಯನದ ಮೇಲೆ ವಿಶೇಷವಾದಂತಹ ಒಲವು ಬೆಳೀತು. ಹಾಗೆ ಕಠಿಣ ಸತತ ಪರಿಶ್ರಮದಿಂದ ತತ್ವಶಾಸ್ತ್ರವನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿದರು. ಅಷ್ಟೇ ಅಲ್ಲದೆ ಹಿಂದೂ ಧರ್ಮವನ್ನು ಕುರಿತು, ಬರೀ ಹಿಂದೂ ಧರ್ಮ ಮಾತ್ರವಲ್ಲ, ದೇಶದ ನಾನಾ ಧರ್ಮಗಳ ಸಾರಸತ್ವವನ್ನು ಕೂಡ ಅವರು ತಿಳಿಯೋ ಪ್ರಯತ್ನ ಮಾಡಿದರು. ಅವುಗಳನ್ನು ಅಧ್ಯಯನ ಮಾಡಿದರು, ಸೃಜಿಸಿದರು, ಆ ಒಂದು ಸಂಪತ್ತನ್ನು ತನ್ನದಾಗಿಸ್ಕೊಂಡ್ರು. ಹಾಗಾಗಿ ಅವರಲ್ಲೊಂದು ಪ್ರಕಾರವಾಗಿರ್ತಕ್ಕಂಥ ಜ್ಞಾನ ಅಂತಕ್ಕಂಥದ್ದು ಬೆಳೀತು. ಮುಂದುವರೆದು
ಎಂಥದಪ್ಪ, ಅವರ ಬಹುಮುಖ ಪ್ರತಿಭೆಗೆ ಮತ್ತೊಂದು ಸಾಟಿ ಏನಪ್ಪ ಅಂದರೆ, ಅವರು BA ಪದವಿ ನಂತರ ಮನೆಯ ಪರಿಸ್ಥಿತಿ ಬಿಗಡಾಯಿಸಿತು, ಮನೆಯ ವಾತಾವರಣ ಬಿಗಡಾಯಿಸಿತು. ಆಗ ಕಾಲೇಜಿಗೆ ಸೇರಿಕೊಂಡು ಮನೆಯ ಪಾಠವನ್ನು ನಿಭಾಯಿಸಿಕೊಂಡು ವಿದ್ಯಾರ್ಥಿ ವೇತನದಲ್ಲೇ ತನ್ನ ಶಿಕ್ಷಣ ಜೀವನವನ್ನು ಮುಂದುವರಿಸಿ ಮನೆಗೂ ಕೂಡ ಬೆನ್ನೆಲುಬಾಗಿ ನಿಂತು ತನ್ನ ಶಿಕ್ಷಣ ಜೀವನವನ್ನು ತುದಿನ ತಲುಪಿದ್ರು. ಆ ಮೂಲಕ MA ಪದವಿನ ಪಡ್ಕೊಂಡ್ರು ಅಂತಕ್ಕಂಥದ್ದನ್ನ ನಾವು ಕಂಡು. ಅಂದರೆ ಅವರಲ್ಲಿ ಎಂಥ ಶ್ರದ್ಧೆ ಇತ್ತು. ಇವತ್ತು ಸುಮ್ಮನೆ ಒಂದು ಕುಂಟು ನೆಪ ಹೇಳ್ತಾರೆ, ನಮ್ಮ ಮನೇಲಿ ಯಾರು ಮಾಡೋದಿಲ್ಲಪ್ಪ, ಹಾಗಾಗಿ ನಾನು ಕಾಲೇಜನ್ನು ಬಿಟ್ಟೆ, ನಾನು ಸ್ಕೂಲನ್ನು ಬಿಟ್ಟೆ ಅಂತ ಸರಳವಾಗಿ ಹೇಳ್ತಾರೆ. ಆದರೆ ಯಾವ ವ್ಯಕ್ತಿಯಲ್ಲಿ ಉತ್ಸಾಹ ಇರುತ್ತೋ, ಯಾವ ವ್ಯಕ್ತಿಯಲ್ಲಿ ನಾನು ಕಲಿಬೇಕು ಅಂತ ಒಂದು ತುಡಿತ ಇರುತ್ತೋ, ಆ ಒಂದು ಶ್ರದ್ಧೆ ಇರುತ್ತೋ, ಸ್ಮರಣಾಶಕ್ತಿ, ನನ್ನ ಗ್ರಹಣ ಶಕ್ತಿ ಅಂತ ಒಂದು ಮಾತಲ್ಲಿ ಗ್ರಹಿಸ್ತಕ್ಕಂಥ ಸಾಮರ್ಥ್ಯ, ಜ್ಞಾನವನ್ನು ಅರ್ಜಿಸ್ತಕ್ಕಂಥ ಸಾಮರ್ಥ್ಯ, ಅದು ಇವರಲ್ಲಿ ಏರಳವಾಗಿತ್ತು. ಮೇಲಾಗಿ ಮಿತಭಾಷೆ, ಸದಾ ಚಿಂತನಾ ಲಹರಿಯಲ್ಲೇ ತೊಡುತ್ತಿದ್ದಂತಹ ಮನಸ್ಸು. ಹಾಗಾಗಿ ಇವರಿಗೆ ಶಿಕ್ಷಣ ಅಂತಕ್ಕಂಥದ್ದು ಕಷ್ಟ ಆಗಲಿಲ್ಲ. ಜೊತೆಗೆ ಇವರ ಮನಸ್ಸು ಮತ್ತು ದೇಹ ಅಷ್ಟೇ ಚೆನ್ನಾಗಿ ಸ್ಪಂದಿಸುತ್ತಿತ್ತು. ಹಾಗಾಗಿ ಅವರು MA ಪದವಿಯಲ್ಲಿ ಉನ್ನತ ಪದವಿಯಲ್ಲಿ ಒಂದು ತೇರ್ಗಡೆ ಹೊಂದಿ ಮುಂದಿನ ದಿನಗಳಲ್ಲಿ ಅವರು ನಾನಾ ಉದ್ಯೋಗಗಳಿಗೆ ತನ್ನ ತಾನು ತೆರಕಂತ ಹೋಗ್ತಾರೆ. ಮಕ್ಕಳೇ, ಇಷ್ಟು ನಾವು ನಿನ್ನೆ ತರಗತಿಯಲ್ಲಿ ನೋಡಿದಂತಹ ಒಂದು ಗದ್ದಿಭಾಗ. ಹಾಗೆ ನನ್ನೇ ತರಗತಿಯಲ್ಲಿ ಇನ್ನೊಂದು ಅಂಶವನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಏನಪ್ಪ ಅಂದರೆ, ನವೋದಯ ಸಾಹಿತ್ಯದಿಂದ ನಮ್ಮ ಒಂದು ಸಾಹಿತ್ಯ ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರ, ಆತ್ಮಕಥೆ ಹಾಗೂ ಜೀವನ ಚರಿತ್ರೆ ಅಂತಕ್ಕಂತಹ 3 ಸಾಹಿತ್ಯ ಪ್ರಕಾರಗಳನ್ನು ನಾನು ತಿಳಿಸ್ಕೊಟ್ಟೆ. ಅದರಲ್ಲಿ ವ್ಯಕ್ತಿ ಚಿತ್ರ ಅಂದರೆ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಒಬ್ಬ ವ್ಯಕ್ತಿಯನ್ನು ಕುರಿತು ಮತ್ತೊಬ್ಬರು ಒಂದು ಸ್ಥೂಲ ಪರಿಚಯವನ್ನು, ಒಂದು ಕಿರು ಪರಿಚಯವನ್ನು, ಅವರ ಬದುಕಿನ ಪ್ರಮುಖ ಮಜಲುಗಳನ್ನು, ಪ್ರಮುಖ ಮೆಟ್ಟಿಲುಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದು ವ್ಯಕ್ತಿ ಚಿತ್ರ. ಅದೇ ವ್ಯಕ್ತಿಯನ್ನು ಕುರಿತು ಸುದೀರ್ಘವಾಗಿ ವಿಸ್ತೃತವಾಗಿ ಬರೆದರೆ ಅದು ಜೀವನ ಚರಿತ್ರೆ ಅಂತಕ್ಕಂಥದ್ದು ಅವೆರಡನ್ನು ತಿಳಿಸಿದ್ದೆ. ಮೂರನೇದಾಗಿ ಆತ್ಮಕಥೆ. ಯಾವೊಬ್ಬ ವ್ಯಕ್ತಿ, ಒಬ್ಬ ಸಾಧಕ ತನ್ನನ್ನು ತಾನು ಕುರಿತು ಬರ್ಕೊಳ್ತಕ್ಕಂಥದ್ದು ಆತ್ಮಕಥೆ. ಈ 3 ಪ್ರಕಾರಗಳನ್ನು ಮೇಲೆ ಒತ್ತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳೇ. ಈ ತರಗತಿಯಲ್ಲಿ ನಾವು ಈ ಮುಂದುವರೆದ ಪಾಠ ಭಾಗಕ್ಕೆ ಹೋಗುವ ಮುನ್ನ ಇಲ್ಲೊಂದು 6 ಪದಗಳನ್ನು ಟಿಪ್ಪಣಿ ರೂಪದಲ್ಲಿ ನಿಮಗೆ ಪರಿಚಯಿಸಬೇಕು ಅಂತ ಬಯಸ್ತೀನಿ. ಪ್ರೆಸಿಡೆನ್ಸಿ ಕಾಲೇಜ್. ಪ್ರೆಸಿಡೆನ್ಸಿ ಕಾಲೇಜ್ ಅಂದರೆ ನಾನಾಗಲೇ ಹೇಳಿದಂಗೆ ಚೆನ್ನೈ, ಮುಂಬೈ, ಕೋಲ್ಕತ್ತಾ ಇವುಗಳ ಪ್ರಮುಖ ನಗರಗಳಲ್ಲಿ ಬ್ರಿಟಿಷರು ತೆರೆದಂತಹ ಅಥವಾ ಬ್ರಿಟಿಷ್ ಅವರು ನಡೆಸುತ್ತಿದ್ದಂತಹ ಕಾಲೇಜುಗಳಿಗೆ ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಕರೀತಾರೆ. ಬ್ರಿಟಿಷ್ ಆಳ್ವಿಕೆಯ ಕಾಲೇಜ್, ಅದಕ್ಕೆ ಪ್ರೆಸಿಡೆನ್ಸಿ ಸ್ಕೂಲ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಎರಡನೇದಾಗಿ ಆಕ್ಸ್ಫರ್ಡ್. ಆಕ್ಸ್ಫರ್ಡ್ ಅಂತಕ್ಕಂಥದ್ದು ಒಂದು ವಿಶ್ವವಿದ್ಯಾಲಯದ ಹೆಸರು. ಹಿಂಗೆ ಕಿರೇನ್ ಬ್ರಿಡ್ಜ್ ಅಂತ ಕರಿತೀವಿ ನೋಡಿ. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ, ಬೆಂಗಳೂರು ವಿಶ್ವವಿದ್ಯಾನಿಲಯ, ಕರ್ನಾಟಕ ವಿಶ್ವವಿದ್ಯಾನಿಲಯ, ಕುವೆಂಪು ವಿಶ್ವವಿದ್ಯಾನಿಲಯ, ಹೀಗೆ ನಮ್ಮ ನಾಡಿನಲ್ಲಿ ಎಂಥ ವಿಶ್ವವಿದ್ಯಾನಿಲಯವೋ ಹಾಗೆಯೇ ಲಂಡನ್ನಿನಲ್ಲಿದ್ದಂತಹ ಒಂದು ವಿಶ್ವವಿದ್ಯಾಲಯದ ಹೆಸರು ಆಕ್ಸ್ಫರ್ಡ್. ವಿಶ್ವವಿದ್ಯಾಲಯ ಲಂಡನ್ನಲ್ಲಿ. ಇನ್ನು ಮೂರನೇದಾಗಿ ಕಂಪೋನೆಂಟ್ ಝೋನ್ ಅಂತ ಕೇಳ್ತೀವಿ ಕೊರೋನಾ ಕಾಲದಲ್ಲಿ. ಈ ಕಂಪಾರ್ಟ್ಮೆಂಟ್ ಅಂದರೆ ರೈಲು ಬೋಗಿ, ಒಂದು ಬೋಗಿ ಇರುತ್ತಲ್ಲ, ಅದನ್ನ ಕಂಪಾರ್ಟ್ಮೆಂಟ್ ಅಂತ ಕರೀತಾರೆ. ಸಾರೋಟ್. ಮಕ್ಕಳೇ, ಈ ಪಾಠಕ್ಕೆ ನಮಗೆ ಈ ಪದ ಬೇಕೇ ಬೇಕು. ಸಾರೋಟ್ ಅಂದರೆ ಕುದುರೆಯಿಂದ ಚಲಿಸ್ತಕ್ಕಂತಹ ರಥ, ಅದನ್ನು ಸಾರೋಟ್ ಅಂತ ಕರಿತೀವಿ.
ನೀವು ಈ ಗಣೇಶ ಉತ್ಸವಗಳಲ್ಲಿ ಎಲ್ಲ ಒಂದು ವಾಹನಗಳನ್ನು ಕಟ್ತಾರೆ ನೋಡಿ, ಆದರೆ ಕುದುರೆಗಳು ಇಲ್ಲಿ ಆರ್ಟಿಫಿಷಿಯಲ್ ಇರ್ತವೆ ವಾಹನ ಕಟ್ಟೋದು ಇಲ್ಲ, ಆಗಲ್ಲ. ನೈಜ ಕುದುರೆಗಳನ್ನೇ ಕಟ್ಟತಕ್ಕಂತಹ ಒಂದು ರಥ. ನಿಮ್ಮ ಪಠ್ಯಪುಸ್ತಕದ ಒಂದು ಚಿತ್ರ ಇದೆ. ಆ ಸಾರೋಟ್ನಲ್ಲಿ ವಿದ್ಯಾರ್ಥಿಗಳು ರಾಧಾಕೃಷ್ಣನವ್ರನ್ನ ಕೂರಿಸ್ಕೊಂಡು ರೈಲ್ವೆ ನಿಲ್ದಾಣಕ್ಕೆ ಕರೆದೊಯ್ತಿರ್ತಕ್ಕಂಥ ಒಂದು ಚಿತ್ರ ಅಲ್ಲಿದೆ. ಮಕ್ಕಳೇ ಅದನ್ನ ಮೇಲೆ ಕಣ್ಣಾಡಿಸಿ. ಅದನ್ನು ಸಾರೋಟ್ ಅಂತ ಕರಿತೀವಿ. ಕುದುರೆಯ ಗಾಡಿ ಅಥವಾ ಕುದುರೆಯ ರಥ. ನೆಕ್ಸ್ಟ್ ಮಿಷನರಿ ಶಾಲೆ. ಇಲ್ಲಿ ಮಿಷನರಿ ಶಾಲೆ ಅಂದರೆ ಕ್ರೈಸ್ತ ಪಾದ್ರಿಗಳು, ಪಾದ್ರಿ ಅಂದರೆ ಫಾದರ್ ಅಂತ ಕರೀತಾರೆ, ಚರ್ಚ್ಗಳಲ್ಲಿರ್ತಾರೆ. ಆ ಕ್ರೈಸ್ತ ಪಾದ್ರಿಗಳು ನಡೆಸ್ತಿದ್ದಂಥ ಶಾಲೆನ ಮಿಷನರಿ ಶಾಲೆಗಳು ಅಂತ ಕರೀತಾರೆ. ಪಾದ್ರಿಗಳು ನಡೆಸುತ್ತಿದ್ದಂತಹ ಶಾಲೆಗಳು. ಇಂದು ಇದು ನೋಡಿ, ಸೆಂಟ್ ಜೋಸೆಫ್ ಅವು ಪಾದ್ರಿಗಳು ನಡೆಸ್ತಾರೆ. ಸ್ಟೆಲ್ಲಾ ಮೆರಿಸಾ ಅದು ಸಿಸ್ಟರ್ಸ್ ನಡೆಸ್ತಕ್ಕಂಥದ್ದು. ಅವರಲ್ಲೂ ಒಂದು 2 ಭಾಗಗಳನ್ನು ನೋಡ್ತೀವಿ. ಪಾದ್ರಿಗಳು ನಡೆಸೋದೆಲ್ಲ ಸೆಂಟ್ ಜೋಸೆಫ್ ಅಂತ ಕರೀತಾರೆ. ಇನ್ನು ಅವರು ಮದರ್ಸ್ ಇರ್ತಾರಲ್ಲ ಕ್ರೈಸ್ತ ಧರ್ಮದಲ್ಲಿ, ಅವ್ರು ನಡೆಸ್ತಕ್ಕಂಥದ್ದನ್ನ ಸ್ಟೆಲ್ಲಾ ಮೆರಿಸಾ, ಸೆಂಟ್ ಮಾರ್ತಾ, ಸೆಂಟ್ ಮೇರೀಸ್ ಅಂತ ಕರೀತಾರಲ್ಲ, ಆ ಥರ ಶಾಲೆಗಳನ್ನ ಮಿಷನರಿ ಶಾಲೆಗಳು ಅಂತ ಕರೀತಾರೆ. ಇನ್ನು ಪಾಶ್ಚಿಮಾತ್ಯ. ಪಾಶ್ಚಿಮಾತ್ಯ ಅಂದರೆ ಪಶ್ಚಿಮ ದೇಶದ ರಾಷ್ಟ್ರಗಳು. ಅಂದರೆ ಯುರೋಪ್, ಅಮೇರಿಕ ಇವೆಲ್ಲವೂ ಕೂಡ ನಮ್ಮ ದೇಶದ ಪಶ್ಚಿಮ ಭಾಗ ಬರ್ತವೆ. ಹಾಗಾಗಿ ಅವನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂತ ಕರೀತಾರೆ. ಯುರೋಪ್ ಮತ್ತು ಅಮೇರಿಕ. ಕೊನೆಗಾಗಿ ಮಕ್ಕಳೇ ಭಾರತ ರತ್ನ. ಭಾರತ ರತ್ನ ಅಂತೇಳಿ ನಮ್ಮ ದೇಶ ಕೊಡ್ತಕ್ಕಂತಹ ತುಂಬ ಅತ್ಯುನ್ನತ ಪ್ರಶಸ್ತಿ. ಅದನ್ನ ಭಾರತ ರತ್ನ ಅಂತ ಕರೀತೀವಿ. ಅತ್ಯುನ್ನತ ಪ್ರಶಸ್ತಿ. ಇಷ್ಟು ಮಕ್ಕಳೇ ಟಿಪ್ಪಣಿ. ನಮ್ಮ ಪಾಠ ಭಾಗದಲ್ಲಿ ಈ ಕಂಪಾರ್ಟ್ಮೆಂಟ್ ಬರುತ್ತೆ, ಸಾರೋಟು ಬರುತ್ತೆ, ಪಾಶ್ಚಿಮಾತ್ಯ ಬರುತ್ತೆ, ಪ್ರೆಸಿಡೆನ್ಸಿ ಕಾಲೇಜ್ ಬರುತ್ತೆ, ಭಾರತ ಬರುತ್ತೆ. ಇದು ಪಾಠದ ನಡುವೆ ಬರ್ತಕ್ಕಂಥ ಪದಗಳು. ಅವುಗಳ ಟಿಪ್ಪಣಿನ ಗಮನಿಸಿಲ್ವಾ? ಈಗ ಬನ್ನಿ ಮಕ್ಕಳೇ, ಪಾಠ ಭಾಗ ತುಂಬ ಸೊಗಸಾಗಿದೆ. ಆ ಪಾಠ ಭಾಗನ ಗಮನಿಸೋಣ. ರಾಧಾಕೃಷ್ಣನ್ ಅವರು ಶಿಕ್ಷಣ ಇಲಾಖೆಯ ಉಪಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸ್ನಲ್ಲಿ ಮೊದಲ ಸೇವೆಯನ್ನು ಆರಂಭಿಸಿದರು. ಅನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜ್, ಸೈಯದ್ ಪೇಟೆಯ ಚಿಟರ್ಸ್ ಟ್ರೈನಿಂಗ್ ಕಾಲೇಜ್, ಆಂಧ್ರದ ಅನಂತಪುರ ಹಾಗೂ ರಾಜಮಂಡ್ರಿಯ ಸರ್ಕಾರಿ ಕಲೆ ಕಾಲೇಜುಗಳಲ್ಲಿ ಸೇವೆಯನ್ನು ಸಲ್ಲಿಸಿದರು. ಈ ಅವಧಿಯಲ್ಲಿ ಸಂಸ್ಕೃತವನ್ನು ಪಂಡಿತರಿಂದ ಕಲಿತರಲ್ಲದೆ ಗಾಂಧೀಜಿಯವರನ್ನು ಭೇಟಿ ಮಾಡಿ ರಾಷ್ಟ್ರೀಯ ಹೋರಾಟವನ್ನು ಬೆಂಬಲಿಸಿ ಲೇಖನಗಳನ್ನು ಬರೆದರು. ಮಕ್ಕಳೇ, ಸಹಜವಾಗಿ ಇವರಿಗೆ ವೃತ್ತಿಯ ಅವಶ್ಯಕತೆ ಇತ್ತು. ಯಾಕೆಂದರೆ ನಾನಾಗಲೇ ಹೇಳಿದೆ, ಕಡು ಬಡತನ ಮನೆಯಲ್ಲಿತ್ತು. ಅವರು ವಿದ್ಯಾರ್ಥಿ ವೇತನದಲ್ಲೇ ತನ್ನ ಶೈಕ್ಷಣಿಕ ಜೀವನವನ್ನು ಮುಗಿಸಿದರು. ಮನೆ ಪಾಠದ ಮೂಲಕನೇ ಕುಟುಂಬಕ್ಕೆ ನೆರವಾಗಿದ್ದರು ಅಂತ ನಾನು ಮಾತಾಡ್ತೇನೆ. ಇಲ್ಲೇ ಮೊದಲಿಗೆ ಅವ್ರ ವೃತ್ತಿ ಜೀವನದ ಮೊದಲ ಮೆಟ್ಟು ಯಾವುದಪ್ಪ ಅಂದರೆ ಶಿಕ್ಷಣ ಇಲಾಖೆಯ ಸಹಾಯಕ ಅಧಿಕಾರಿಯಾಗಿ ಸೇವೆಯನ್ನು ಆರಂಭಿಸ್ತಾರೆ. ಅದಾದಮೇಲೆ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜ್, ಸೈಯದ್ ಪೇಟೆಯ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್, ಇನ್ನು ನಿಮ್ಮ ದುರ್ಗದಲ್ಲಿ
ಶಿಕ್ಷಣ ಮಹಾವಿದ್ಯಾಲಯ, ಶಿಕ್ಷಣ ಕಾಲೇಜು, ಟೀಚರ್ಸ್ ತರಬೇತಿ ಅಂದರೆ ಶಿಕ್ಷಕರ ತರಬೇತಿ ವಿದ್ಯಾಲಯ ಅಂಥ ಒಂದು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸಿದರು. ಅದಾದ ನಂತರ ಅನಂತಪುರ ಮತ್ತು ರಾಜಮಂಡ್ರಿಯ ಸರ್ಕಾರಿ ಕಲೆ ಕಾಲೇಜುಗಳಲ್ಲಿ ಸೇವೆಯನ್ನು ಸಲ್ಲಿಸಿದರು. ಇದಲ್ಲದೆ ಚೆನ್ನೈನ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲೂ ಕೂಡ ಸರ್ಕಾರಿ ಕಲಾ ಕಾಲೇಜುಗಳಲ್ಲಿ ರಾಜಮಂಡ್ರಿಯಲ್ಲೂ ಕೂಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಒಟ್ಟಾರೆ ಇವರ ವೃತ್ತಿ ಜೀವನ ಹಿಂಗೆ ಆರಂಭಿಸ್ಕೊಂಡವರು. ಶಿಕ್ಷಣ ಇಲಾಖೆಯ ಉಪಸಹಾಯಕ, ಅದಾದಮೇಲೆ ಶಿಕ್ಷಣ ವಿದ್ಯಾಲಯದ ಪ್ರಾಧ್ಯಾಪಕ, ಅದಾದಮೇಲೆ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸಿದರು. ಇಷ್ಟೇ ಅಲ್ಲದೆ ಈ ರೀತಿ ತನ್ನ ವೃತ್ತಿ ಜೀವನದಲ್ಲಿ ತೊಡಗಿದ್ದಾಗಲೇ ಅವ್ರ ತಂದೆ ಒಂದು ಆಸೆ ಇತ್ತು, ನನ್ನ ಮಗ ಸಂಸ್ಕೃತವನ್ನು ಕಲಿಬೇಕು ಅಂತ. ಇವರೇನು ಮಾಡಿದ್ರು ನೋಡಿ, ವೃತ್ತಿ ಸಿಕ್ತು ಅಂದ ತಕ್ಷಣ ಮೈ ಮರಿಲಿಲ್ಲ. ಇವರು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಸಂಸ್ಕೃತ ಭಾಷೆಯನ್ನು ಕಲಿತರು. ಅಂದರೆ ಪಂಡಿತರಿಂದ ಇವರು ಸಂಸ್ಕೃತ ಭಾಷೆನ ಸ್ಪಷ್ಟವಾಗಿ ಕಲಿತರು. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಹೋರಾಟ ಚಳವಳಿಯನ್ನು ಆರಂಭಿಸಿದರು. ಅವರನ್ನ ಈ ಒಂದು ರಾಧಾಕೃಷ್ಣರವರು ಭೇಟಿ ಮಾಡಿ ಅವರ ಬೆಂಬಲವನ್ನು ಸೂಚಿಸಿದ್ದೇ ಅಲ್ಲದೆ ಅವರನ್ನು ಪ್ರೋತ್ಸಾಹಿಸಿ ಸಾಕಷ್ಟು ಲೇಖನಗಳನ್ನು ಬರೆದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಉಪಪ್ರಾಧ್ಯಾಪಕರಾಗಿ ಹಾಗೂ ಕೋಲ್ಕತ್ತಾದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸಲ್ಲಿಸಿ ಅವುಗಳ ಪುರೋಭಿವೃದ್ಧಿಗೆ ಶ್ರಮಿಸಿದರು. ಮಕ್ಕಳೇ, ಇದು ಅತಿ ಮುಖ್ಯವಾದ್ದು. ಮೈಸೂರು ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಉಪಪ್ರಾಧ್ಯಾಪಕರು ಇವರು ನೋಡ್ರಿ, ಇಲ್ಲೇ ನನ್ನ ಕನ್ನಡಿಗರಿಗೆ ಚಿರಪರಿಚಿತರಾಗ್ತಾರೆ. ಆ ಮುಂದೆ ಅವರ ಬೀಳ್ಕೊಡುಗೆ ಸಮಾರಂಭ ಬರುತ್ತೆ, ನಾನು ಅಲ್ಲಿ ಮಾತಾಡ್ತೀನಿ. ಅಷ್ಟೇ ಅಲ್ಲದೆ ಕೋಲ್ಕತ್ತಾದ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ, ಆಂಧ್ರ ಮತ್ತು ಬನಾರಸ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅವುಗಳ ಅಭಿವೃದ್ಧಿಗೆ, ಪುರೋಭಿವೃದ್ಧಿಗೆ ಇವರು ಕೈಂಕರ್ಯ ಕೊಟ್ಟರು, ಪಣ ತೊಟ್ಟರು, ಅವುಗಳ ಶ್ರೇಯಸ್ಸಿಗೆ ಕಾರಣೀಭೂತರಾದರು. ಜೊತೆಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಉಪಾಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಮಕ್ಕಳೇ, ಇದನ್ನು ಬಹುಮುಖ್ಯವಾಗಿ ಗುರುತಿಸ್ಬೇಕು ನೀವು. ಇದಷ್ಟು ನಮ್ಮ ದೇಶದಲ್ಲಿ ಕಂಡು ಬಂದಂಥ ಯಾವೋ ವಿಶ್ವವಿದ್ಯಾಲಯಗಳು, ಬನಾರಸ್ಸು, ಆಂಧ್ರ, ಕೋಲ್ಕತ್ತಾ, ಮೈಸೂರು, ಈ ವಿಶ್ವವಿದ್ಯಾಲಯಗಳಲ್ಲಿ ಉಪ ಪ್ರಾಧ್ಯಾಪಕರು, ಅಧ್ಯಾಪಕರಾಗಿ, ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದು ಅದು ಬಿಡಿ ಸಾಮಾನ್ಯವಾದ ಅಂತ ನೀವು ಭಾವಿಸ್ಬೋದು. ಆದರೆ ಆಕ್ಸ್ಫರ್ಡ್ ಅಂತಕ್ಕಂತಹ ಒಂದು ವಿಶ್ವವಿದ್ಯಾಲಯದಲ್ಲಿ, ಅದು ಲಂಡನ್ನಲ್ಲಿ ಬರ್ತಕ್ಕಂಥ ವಿಶ್ವವಿದ್ಯಾಲಯ, ಆ ಲಂಡನ್ನಿನ ವಿಶ್ವವಿದ್ಯಾಲಯದಲ್ಲಿ ಒಂದು ಸಂದರ್ಶಕ ಪ್ರಾಧ್ಯಾಪಕ, ಗೆಸ್ಟ್ ಲೆಕ್ಚರರ್ ಅಂತ ಕರೀತಾರೆ, ಅತಿಥಿ ಪ್ರಾಧ್ಯಾಪಕರಾಗಿ ಅಲ್ಲಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದರು. ಅಂದರೆ ಅಷ್ಟು ಜನಮನ್ನಣೆಯನ್ನು ಗಳಿಸ್ಕೊಟ್ಟಿದ್ರು. ಅದು ಹುಡುಗಾಟ ಮಾತಲ್ಲ. ಅಷ್ಟು ಗಳಿಸ್ಕೊಳ್ಳೋಕ್ಕೆ ಕಾರಣ ಏನೋ ಅವರ ಆಳವಾದಂಥ ಅಧ್ಯಯನ. ನಾನು ಪದೇ ಪದೇ ಹೇಳ್ತಿರ್ತೀನಿ ಮಕ್ಕಳೇ, ನೀವು ಎಳವೆಯಲ್ಲಿಯೇ ಅಧ್ಯಯನದ ಮೇಲೆ ಆಸಕ್ತಿಯನ್ನು, ಅಪರಿಮಿತ ಒಲವನ್ನು ಇಟ್ಟುಕೊಂಡಿದ್ದೇ ಆದಲ್ಲಿ ನೀವೆಂಥ ವೇದಿಕೆ ಕೊಟ್ಟರು ಸಭಾಕಂಪನವಿಲ್ಲದೆ ನಿರರ್ಗಳವಾಗಿ, ಸುಲಲಿತವಾಗಿ, ಸ್ವಚ್ಛಂದವಾಗಿ ನಿಮ್ಮ ಭಾಷೆ ಬರುತ್ತೆ. ಅದಕ್ಕೆ ಕಾರಣ ನಿಮ್ಮ ಅಧ್ಯಯನ. ಅದಕ್ಕೋಸ್ಕರ ನೀವು ಪಠ್ಯದ ಜೊತೆಗೆ ಪಠ್ಯೇತರ ಪುಸ್ತಕಗಳನ್ನು ದಯವಿಟ್ಟು ಕೊಂಡು ಓದಿ, ನಿಮ್ಮ ಗ್ರಂಥಾಲಯದಲ್ಲಿರ್ತಕ್ಕಂಥ ಪುಸ್ತಕಗಳ ಮೇಲೆ ಕಣ್ಣಾಡಿಸಿ, ಅದರಲ್ಲೂ ಅತಿ ಮುಖ್ಯವಾಗಿ ಸಾಧಕರ ಒಂದು ಜೀವನ ಚರಿತ್ರೆಗಳನ್ನು, ಆತ್ಮಕಥೆಗಳನ್ನು, ವ್ಯಕ್ತಿ ಚಿತ್ರಗಳನ್ನು ನೀವು ಓದುತ್ತಾ ಹೋದರೆ ನಿಮಗೆ ಸಿಗ್ತಕ್ಕಂಥ ಲಾಭ ಏನಪ್ಪ ಅಂದರೆ, ಅವ್ರ ಥರ ನಾವು ಆಗಬೇಕು, ಅಥವಾ ನಿನ್ನೊಳಗೆ ಇರತಕ್ಕಂಥ ಒಬ್ಬ ಏನೋ ಜ್ಞಾನದ ಹಸಿವುಕಾರ ಅವನು ಹೊರಬರ್ತಾನೆ, ನೀನು ಕೂಡ ಏನನ್ನಾದರೂ ಸಾಧಿಸಬಹುದು. ಅದನ್ನು ಬಿಟ್ಟು ಮೊಬೈಲಿಗೆ ಗಂಟು ಬೀಳಬೇಡಿ. ಮೊಬೈಲ್ ಗೇಮ್ಗಳಲ್ಲಿ ನಿಮ್ಮ ಮನಸ್ಸನ್ನು ಇಡಬೇಡಿ. ಅವರು ಯಾರ್ಯಾರೋ ತಮಾಷೆ ಮಾಡ್ತಾ ಇರ್ತಾರೆ. ಪುಸ್ತಕ ಹೇಳುತ್ತೆ, ನೀನು ನನ್ನನ್ನು ದಿಟ್ಟಿಸಿ ನೋಡು, ನನ್ನನ್ನು ಕತ್ತು ಬಗ್ಗಿಸಿ ಓದಿ ನೋಡು, ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ. ಮೊಬೈಲ್ ಹೇಳುತ್ತೆ, ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ತಲೆ ಎತ್ತದಂತೆ ಮಾಡುತ್ತೇನೆ. ಅದು ಹಾಸಿಗೆ ಬಳಸಿರೋ ಏನು ಬಳಸಿರೋ ನನಗೆ ಗೊತ್ತಿಲ್ಲ. ಆದರೆ
ಪುಸ್ತಕವನ್ನು ಯಾರು ತನ್ನ ಸಂಗಾತಿಯಾಗಿ ಮಾಡ್ಕೊತಾನೋ, ತನ್ನ ಸ್ನೇಹಿತನನ್ನಾಗಿ ಮಾಡ್ಕೊತಾನೋ, ಅದರ ಮೇಲೆ ಒಂದು ಅಭಿರುಚಿ ಬೆಳೆಸ್ಕೊತಾನೋ, ಓದುವ ಹವ್ಯಾಸವನ್ನು ಗೀಳನ್ನು ಬೆಳೆಸ್ಕೊತಾನೋ, ಆ ವ್ಯಕ್ತಿ ಖಂಡಿತವಾಗೂ ಕೂಡ ಮೇಲೆ ಬಂದೇ ಬರುತ್ತೆ. ಹಾಗಾಗಿ ನನ್ನ ಕೋರಿಕೆ, ನನ್ನ ಪ್ರಾರ್ಥನೆ ಇಷ್ಟೇ, ನೀವು ಕೂಡ ಪುಸ್ತಕ ಪ್ರೇಮಿಗಳಾಗಿ, ಅಧ್ಯಯನಶೀಲರಾಗಿ, ಸುಸಂಸ್ಕೃತರಾಗಿ, ಸಂಸ್ಕಾರವಂತರಾಗಿ, ಆಗ ನಿಮ್ಮಲ್ಲಿ ಒಬ್ಬ ರಾಧಾಕೃಷ್ಣ, ನಿಮ್ಮಲ್ಲಿ ಒಬ್ಬ ಗಾಂಧೀಜಿ, ನಿಮ್ಮಲ್ಲಿ ಒಬ್ಬ ವಿವೇಕಾನಂದ ಕಂಡು ಬರ್ತಾನೆ. ಲೋಕಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತೀರಿ ಅಂತ ಮಹಾನುಭಾವರ ಸಾಲಿನಲ್ಲಿ ನೀವು ಕೂಡ ಸ್ಥಾನವನ್ನು ಗಳಿಸ್ಕೊಳ್ಳಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ ಮಕ್ಕಳೇ. ಬನ್ನಿ ಮಕ್ಕಳೇ, ಮುಂದೆ ಹೋಗೋಣ. ರಾಧಾಕೃಷ್ಣನ್ ಅವರ ಬೋಧನಾ ಶೈಲಿ, ನಿರರ್ಗಳತೆ ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನ ಬಹುಬೇಗ ಆಕರ್ಷಿಸಿತು. ಮಕ್ಕಳೇ, ಈ 3 ಪದಗಳನ್ನು ದಯವಿಟ್ಟು ಟಿಕ್ ಮಾಡ್ಕೊಳ್ಳಿ. ಬೋಧನಾ ಶೈಲಿ, ನಿರರ್ಗಳತೆ, ಮತ್ತೆ ಪ್ರಖರವಾದಂತಹ ಈ 3 ರಾಧಾಕೃಷ್ಣನ್ ಅವರ ವಿಶಿಷ್ಟತೆ. ಬೋಧನಾ ಶೈಲಿ, ಅವರು ಪಾಠ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿರ್ಲಿಲ್ಲ. ನಮ್ಮನ್ನು ಬೇರೆ ಲೋಕಕ್ಕೆ, ಹೊಸ ಪ್ರಪಂಚಕ್ಕೆ ಕೊಂಡೊಯ್ತಿದ್ರು. ಅಂಥ ಒಂದು ಬೋಧನಾ ಶೈಲಿ ಅವರಿತ್ತು. ಆ ಬೋಧನಾ ಶೈಲಿಗೆ ನೆರವಾಗಿದ್ದೇನಪ್ಪ ಅಂದರೆ ಅವರ ನಿರರ್ಗಳತೆ. ನಿರರ್ಗಳತೆ ಅಂದರೆ ಏನು ಸರ್? ಬಿಡದಂತೆ ನಿರಂತರವಾಗಿ ಅವರ ಪದ ಸಂಪತ್ತು, ಶಾಬ್ದಿಕ ಸಂಪತ್ತು, ವೊಕ್ಯಾಬ್ಯುಲರಿ ಮೇಲೆ ಸುಲಲಿತವಾಗಿ ಒಂದು ರೀತಿ ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಮಕ್ಕಳೇ, ಈ ಬ್ಯಾಲೆ ನೃತ್ಯ ಥರ ನುಲಿದು ಹೊರ ಬರ್ತಿರ್ತಕ್ಕಂಥ ಅವರ ಒಂದು ಪಾಠದ ಶೈಲಿಗೆ ಮೆರಗಾಗದವರೇ ಇರಬೇಕು. ಜೊತೆಗೆ ಅವರಲ್ಲಿದ್ದಂತಹ ವಿದ್ವತ್ ಅಂದರೆ ಪಾಂಡಿತ್ಯ, ಆ 3 ಅಂಶಗಳು ರಾಧಾಕೃಷ್ಣನವ್ರನ್ನ ತುಂಬ ಎತ್ತರಕ್ಕೆ ನಿಲ್ಲಿಸಿತ್ತು. ತಮ್ಮ ಪ್ರಾಧ್ಯಾಪಕತ್ವವನ್ನು ಯಾವಾಗಲೆಂದರೆ ಆವಾಗ ಕಳಚಿ ಏರ ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೋರುತ್ತಿದ್ದರು. ಮಕ್ಕಳೇ, ತತ್ವಶಾಸ್ತ್ರ ಒಂದು ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಇದೆ, ಗಣಿತ ಒಲಿದ್ರೆ ಲಲಿತ, ಮುನಿದ್ರೆ ಅದರಂಥ ಕಷ್ಟದ ಸಬ್ಜೆಕ್ಟ್ ನಿಮಗಿಲ್ಲ. ಹಾಗೆ ತತ್ವಶಾಸ್ತ್ರ ಅಂದರೆ ಒಂದು ರೀತಿ ತುಂಬ ಬೇಗ ಅರ್ಥವಾಗುವಂತಹ ಒಂದು ವಿಷಯ ತತ್ವಶಾಸ್ತ್ರ. ಆ ತತ್ವಶಾಸ್ತ್ರವನ್ನು ಬೋಧಿಸಬೇಕಾದ್ರೆ ಸಹಜವಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಆಸಕ್ತಿಯನ್ನು ಹಿಡಿದಿರ್ತಕ್ಕಂಥದ್ದು ತುಂಬ ಕಷ್ಟ. ಒಂದು ವಿದ್ಯಾರ್ಥಿಗೆ ನಾನು ಪಾಠವನ್ನು ಬೋಧಿಸ್ತಾ ಇದ್ದೀನಿ ಅಂದರೆ ಆ ವಿದ್ಯಾರ್ಥಿಗಳ ಮನಸ್ಸನ್ನು ತನ್ನತ್ತ ಸೆಳೆದುಕೊಂಡು ಅವರ ಮನಸ್ಸನ್ನು ಒಂದು ಏಕದ ಕಡೆಗೆ ಹಿಡಿದಿಡ್ತಕ್ಕಂಥದ್ದು ತುಂಬ ದೊಡ್ಡದು. ಆ ಹಿಡಿದಿಡಬೇಕಾದ್ರೆ ಅವರಿಗೆ ಬೇಸರ ಆಗದಂತೆ, ಅವರ ಆಸಕ್ತಿ ಭಂಗವಾಗದಂತೆ, ರಸಭಂಗವಾಗದಂತೆ ಹಿಡಿದಿರ್ತಕ್ಕಂಥ ಪ್ರಯತ್ನದಲ್ಲಿ ರಾಧಾಕೃಷ್ಣನವರು ಪಾಠ ಮಾಡ್ತಾ 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 ತನ್ನ ಶಿಕ್ಷಕ ವೇಷವನ್ನು ಅಂದರೆ ಬಟ್ಟೆ ತಪಾಯಿಸ್ಕೋಬಾರ್ದು, ತನ್ನ ಶಿಕ್ಷಕ ಆ ಒಂದು ಮನೋಧರಣೆಯನ್ನು ಕಳಿಸ್ಬಿಟ್ಟು ಏಕಾಏಕಿಯಾಗಿ ಒಂದು ಬಾಲ್ಯದ ಯೌವನದ ತುಂಟಾಟ ಹುಡುಗನಂತೆ ಹಾಸ್ಯಗಳಲ್ಲಿ ತೋರುತ್ತಾರೆ. ನೋಡಿ, ಇದು ಅವರಲ್ಲಿದ್ದಂತಹ ಒಂದು ರೀತಿ ವಿದ್ಯಾರ್ಥಿಗಳ ಮೇಲಿನ ಪ್ರೇಮ ಹಾಗೂ ಆ ಒಂದು ತರಗತಿಯ ಕೋಣೆಯನ್ನು ಸದಾ ಲವಲವಿಕೆಯಲ್ಲಿ ಇಟ್ಕೊಳ್ತಕ್ಕಂತಹ ಒಂದು ತುಡಿತ. ಹಾಗಾಗಿ ಅವರ ತರಗತಿ ಅಂದರೆ ಎಂಥ ವಿದ್ಯಾರ್ಥಿಗಳಿಗೂ ಬೇಸರ ತರಿಸ್ತಿರಲಿಲ್ಲ. ಎಲ್ಲರೂ ಆಸಕ್ತಿಯಿಂದ ಕೇಳಿಸ್ಕೊಳ್ತಿದ್ರು. ಜೊತೆಗೆ ಅವರು ಮಾಡ್ತಿದ್ದಂತಹ ಹಾಸ್ಯಕ್ಕೆ ಮನಸ್ಸು ಹೋಗ್ತಾ ಇದ್ರು.
ಹಾಸ್ಯದ ಮೂಲಕ ವಿಷಯವನ್ನು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ರು. ಇದು ದೊಡ್ಡದು. ಈಗ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ. ಆ ಚಿಕ್ಕ ಮಕ್ಕಳು ಸಹಜವಾಗಿ ಅವಕ್ಕೆ ರೋಗವಾದಾಗ, ಕಾಯಿಲೆ ಬಿದ್ದಾಗ ಮನೆಯಲ್ಲಿ ಔಷಧಿಯನ್ನು, ಟಾನಿಕನ್ನು, ಮಾತ್ರೆಯನ್ನು ನುಂಗಿಸ್ಬೇಕಾದ್ರೆ ಆ ಮಾತ್ರೆ ಟಾನಿಕ್ ಬಾಯಲ್ಲಿ ವಿಷ ಅನಿಸುತ್ತೆ. ಆ ವಿಷವಾಗಿರ್ತಕ್ಕಂಥ ಬಾಯಿಗೆ ಸ್ವಲ್ಪ ಬೆಲ್ಲವನ್ನು, ಸಕ್ಕರೆಯನ್ನು ಮೊದಲು ನಂತರ ಹಾಕಿದ್ರೆ ಆ ಸಿಹಿಯ ನೆಪದಲ್ಲೇ ಔಷಧಿಯನ್ನು ಸರಾಗವಾಗಿ ಮಕ್ಕಳು ಕುಡಿತಾರೆ. ಹಾಗೆ ಪಾಠವೆಂಬ ಕಷಾಯವನ್ನು ವಿದ್ಯಾರ್ಥಿಗಳಿಗೆ ಕುಡಿಸ್ಬೇಕಾದ್ರೆ ಹಾಸ್ಯ ಅಂತಕ್ಕಂಥ ಸಕ್ಕರೆಯನ್ನು, ಬೆಲ್ಲವನ್ನು ಬಳಸಬೇಕಾದ್ದು ಒಂದು ರೀತಿ ಲವಲವಿಕೆಯ ಕೋಣೆಗೆ ಸಾಕ್ಷಿ. ಹಾಗೆ ರಾಧಾಕೃಷ್ಣನವರು ವಿದ್ಯಾರ್ಥಿಗಳನ್ನು ಅವರ ಒಂದು ಆಸಕ್ತಿಯನ್ನು ಹಿಡಿದಿಡೋದಕ್ಕೋಸ್ಕರ ಆಗಾಗ್ಗೆ ತನ್ನ ಒಂದು ಶಿಕ್ಷಕ ವೇಷವನ್ನು ಕಳಚಿ ಕ್ಷಣದಲ್ಲೇ ಅವರ ಯೌವನದ ಹುಡುಗರಂತೆ ಅವರಲ್ಲಿ ತಮಾಷೆಯಲ್ಲಿ, ಹಾಸ್ಯದಲ್ಲಿ ಪಾಲ್ಗೊಳ್ತಿದ್ರು. ಅಷ್ಟೇ ಚೆನ್ನಾಗಿ ಪಾಠವನ್ನು ಬೋಧಿಸ್ತಾ ಇದ್ರು. ಶಿಕ್ಷಕನೊಬ್ಬನ ಗೌರವವು ಬೋಧನೆಯಿಂದಲೇ ವೃದ್ಧಿಸುತ್ತದೆ. ಜೊತೆಗೆ ವ್ಯಕ್ತಿತ್ವದ ಸೌಜನ್ಯ, ಸ್ನೇಹಶೀಲತೆ ಎಲ್ಲರ ಗಮನವನ್ನು ಸೆಳೆಯುತ್ತದೆ. ಮಕ್ಕಳೇ, ಶಿಕ್ಷಕ ಕೇವಲ ಗುರುವಾಗಿದ್ದರೆ ಅಷ್ಟೇ ಸಾಕು. ಅವರಲ್ಲಿ ಒಂದು ರೀತಿ ಸ್ನೇಹಶೀಲತೆ ಇರಬೇಕು. ಅಂದರೆ ಒಂದು ಮಗು ಪಾಠವನ್ನು ಕೇಳೋದಕ್ಕೆ ಯಾಕೆ ಆಸಕ್ತಿಯನ್ನು ತೋರ್ತಿಲ್ಲ, ಆ ಮಗುವಿಗೆ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥ ತಿಳ್ಕೊಂಡು ಆ ಮಗುವಿನ ಮನಸ್ಸನ್ನು ಉದ್ದೀಪಿಸಿ, ಪ್ರೋತ್ಸಾಹಿಸಿ, ಆ ಮಗುವಿಗೆ ಸ್ನೇಹ ಭಾವವನ್ನು ತೋರಿ ಪಾಠವನ್ನು ನಾವು ಬೋಧಿಸಿದಾಗ ಸಹಜವಾಗೇ ಪ್ರತಿ ಮಗುನೂ ಕೂಡ ಕಲಿಬೇಕು ಅಂತ ಆಸಕ್ತಿ ವಹಿಸುತ್ತೆ. ಹಾಗೆ ರಾಧಾಕೃಷ್ಣನವರು ವಿದ್ಯಾರ್ಥಿಗಳ ಮನಮುಟ್ಟುವಂತೆ ಪದ್ಯವನ್ನು, ಗದ್ಯವನ್ನು, ತತ್ವಶಾಸ್ತ್ರವನ್ನು ಬೋಧಿಸ್ತಿದ್ರು. ಅರ್ಥ ಆಗ್ತಿದೆಯಾ ಮಕ್ಕಳೇ? ಇಷ್ಟು ಆ ಪ್ಯಾರದ ಒಂದು ಅರ್ಥ. ಅವರು ಕೋಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಂಡಾಗ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂಥ ವೈಭವದ ಬೀಳ್ಕೊಡುಗೆ ಯಾವ ಚಕ್ರವರ್ತಿಗೂ ದೊರೆತಿರಲಾರದು. ಮಕ್ಕಳೇ, ನಾವು ಹೇಳ್ತಾ ಇದ್ದಾಗ ಕೋಲ್ಕತ್ತಾದಲ್ಲಿ ಉಪಕುಲಪತಿಗಳಾಗಿ ಅಂತ ಬಳಸ್ತಾರೆ. ಕುಲಪತಿಗಳಾಗಿ, ಉಪಕುಲಪತಿಗಳಾಗಿ ಅದರ ಪೂರ್ವಾಭಿವೃದ್ಧಿಗೆ ಶ್ರಮಿಸಿದರು. ಕೋಲ್ಕತ್ತಾಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಅವರಿಗೆ ವರ್ಗಾವಣೆ. ಆ ಮೈಸೂರು ವಿಶ್ವವಿದ್ಯಾಲಯದಿಂದ ವರ್ಗಾವಣೆ ಆದಾಗ ಆ ಮೈಸೂರಿನ ವಿದ್ಯಾರ್ಥಿಗಳಿಗೆ, ಆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಆದಂಥ ಸಂಕಟ ಅಷ್ಟಿಷ್ಟಲ್ಲ. ಯಾಕೆಂದರೆ ವಿದ್ಯಾರ್ಥಿಗಳ ನಡುವೆ ಒಂದು ಅವಿನಾಭಾವ ಸಂಬಂಧ ಆಗಾಗಲೇ ಅವರಲ್ಲಿ ಬೇರೂರಿತ್ತು. ಅಂತಹ ಪ್ರಾಧ್ಯಾಪಕರನ್ನು ಕಳಿಸ್ಕೊಡ್ತಕ್ಕಂಥದ್ದು ತುಂಬ ಭಾರವಾದಂತಹ ನೋಟವಾಗಿತ್ತು. ಆದರೆ ಆ ವಿದ್ಯಾರ್ಥಿಗಳು ಆ ಗುರುವಿನ ಮನಸ್ಸಿನಲ್ಲಿ ಹೇಗೆ ಹಚ್ಚುತ್ತೀರಪ್ಪ ಅನ್ನೋಕ್ಕೆ ಆ ಒಂದು ಚಿತ್ರವೇ ಸಾಕ್ಷಿ. ಇಲ್ಲೊಂದು ಚಿತ್ರ ಕಾಣುತ್ತೆ ನೋಡಿ ಮಕ್ಕಳೇ. ಈ ಚಿತ್ರದಲ್ಲೇ ಅವರ ವಿದ್ಯಾರ್ಥಿಗಳು ಸಾರೋಟ್ ಕುದುರೆ ರಥದ ಮೇಲೆ ರಾಧಾಕೃಷ್ಣನವ್ರನ್ನ ಕೂರಿಸಿ, ಕುದುರೆಗಳ ಬದಲಾಗಿ ತಾವೇ ಕುದುರೆಗಳಾಗಿ ಆ ಗುರುವಿಗೆ ಎಗಲು ಕೊಟ್ಟು ಆ ಒಂದು ಗುರು ಗೌರವವಾಗಿ ಅವ್ರನ್ನ ಆ ರೈಲು ನಿಲ್ದಾಣದ ಕಡೆಗೆ, ರೈಲು ನಿಲ್ತಕ್ಕಂಥ ಜಾಗದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋಗೋದಷ್ಟೇ ಅಲ್ಲ, ಹಾದಿಯುದ್ದಕ್ಕೂ ತಮ್ಮ ಗುರುವಿಗೆ ಜೈಕಾರಗಳನ್ನು ಕೂಗ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಆ ರೈಲು ಬೋಗಿ, ಆ ಕಂಪಾರ್ಟ್ಮೆಂಟ್, ಆ ಒಂದು ರಾಧಾಕೃಷ್ಣನವರು ಪ್ರಯಾಣಿಸ್ತಕ್ಕಂಥ ಕಂಪಾರ್ಟ್ಮೆಂಟ್ಗೆ ಹಲವು ಹೂಗಳಿಂದ ಅವರ ಒಂದು ಸೀಟಲ್ಲಿ, ಒಂದು ಕುರ್ಚಿಗೆ ತುಂಬ ಹೂಗಳಿಂದ, ಹೂವಿನ ಸುಪ್ಪತ್ತಿಗೆಯನ್ನೇ ಮಾಡಿ ವಿದ್ಯಾರ್ಥಿಗಳು ಕಳಿಸ್ಕೊಡ್ತಾರೆ. ಆ ಕ್ಷಣ ಆ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾದಂತಹ ರಾಧಾಕೃಷ್ಣ, ತತ್ವಶಾಸ್ತ್ರ ಅಂದರೆ ಅಷ್ಟು ಸುಲಭವಾಗಿ ಭಾವನೆಗಳು ಅವರಿಗೆ ಕೆರಳಲ್ಲ, ಭಾವನೆಗಳು ಹಿಡಿದಿರ್ತಾರೆ. ಹಾಗಾಗಿ ಅವರ ಕಣ್ಣಂಚಲ್ಲಿ ಕೂಡ ಆ ವಿದ್ಯಾರ್ಥಿಗಳ ಶಿಷ್ಯಗಳ ಮೇಲಿನ ಪ್ರೀತಿ ಧಾರಾಕಾರವಾಗಿ ಕಣ್ಣೀರಾಗಿ ಹೊರಬರುತ್ತೆ.
ಆ ಒಂದು ನೋಟ ಇವತ್ತು ಕೂಡ ಮೈಸೂರು ವಿಶ್ವವಿದ್ಯಾಲಯ ಇತಿಹಾಸದಲ್ಲಿ ಇತಿಹಾಸವಾಗಿ ಉಳಿದಿದೆ ಮಕ್ಕಳು. ಇದು ನೋಡ್ತಾ ಇದ್ರೆ ನಿಮ್ಗೆ ಅನ್ನಿಸ್ಬೋದು, ಹೇಗಿತ್ತಪ್ಪ ಅವರ ಒಂದು ಶಿಕ್ಷಕ ವೃತ್ತಿ, ಹೇಗಿತ್ತಪ್ಪ ಅವರ ವಿದ್ಯಾರ್ಥಿಗಳ ನಡುವಿನ ಒಂದು ಅವಿನಾಭಾವ ಸಂಬಂಧ ಅನ್ನಿಸ್ತೇ ಇರು. ಬನ್ನಿ, ವಿದ್ಯಾರ್ಥಿಗಳು ಅಂದಿನ ವಾತಾವರಣದಲ್ಲಿದ್ದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ. ಗುರುಪ್ರೇಮ ಮಕ್ಕಳೇ, ಅದೊಂದು ಆಡಂಬರದಿಂದ ಕೂಡಿರಲಿಲ್ಲ, ವೈಭವದಿಂದಲೂ ಕೂಡಿರಲಿಲ್ಲ. ಅಲ್ಲಿದ್ದು ಅಷ್ಟು ಕೂಡ ಶಿಷ್ಯರು ಆ ಗುರು ಮೇಲಿದ್ದಂಥ ಒಂದು ಪ್ರೀತಿ, ಆಚಾರ್ಯ ದೇವೋಭವ, ಆ ಪ್ರೀತಿಯ ಒಂದು ಸಿಂಚನ ಎಂಥವರನ್ನೂ ಕೂಡ ಕಣ್ಣಲ್ಲಿ ನೀರನ್ನು ತರಿಸ್ಬಿತ್ತು. ವಿದ್ಯಾರ್ಥಿಗಳೆಲ್ಲರಲ್ಲೂ ಭಕ್ತಿ ಪ್ರೇಮದ ಚಿಲುಮೆ ಹುಕ್ಕಿ ಬಂತು. ರಾಧಾಕೃಷ್ಣನ್ ಅವರನ್ನು ಮಹಾರಾಜ ಕಾಲೇಜಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿ ಕುದುರೆಯನ್ನು ಕಟ್ಟಲಿಲ್ಲ, ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು. ರಾಧಾಕೃಷ್ಣನ್ ಅವರಿಗೆ ಕಾದಿರಿಸಿದ್ದ ಕಂಪಾರ್ಟ್ಮೆಂಟನ್ನು ಹೊರಗೆ ದಿಂಬು ಹಾಗೂ ರತ್ನಗಂಬಳಿನ ಹಾಸಿ ಮಲಗುವ ಸೀಟನ್ನು ನೆಲವನ್ನು ಹೂವಿನಿಂದ ಸುಪ್ಪತ್ತಿಗೆ ಅಂತ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು. ರಾಧಾಕೃಷ್ಣನ್ ಅವರಿಗೆ ಜೀವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು. ಆ ದಿನ ಭಾವೋದ್ರಕದಿಂದ ಅದೆಷ್ಟು ಜನ ಹತ್ತರೋ ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ಅವರ ಕಣ್ಣಿನಲ್ಲೂ ನೀರು ಬಂತು. ಎಷ್ಟು ಚೆನ್ನಾಗಿ ನೋಡಿ, ಎಂತಹ ಒಂದು ನಿಕಟ ಸಂಬಂಧ, ಎಂಥ ಒಂದು ಗುರು ಪ್ರೀತಿ, ಎಂಥ ಒಂದು ಶಿಷ್ಯರ ಮೇಲಿನ ಇದ್ದಂಥ ಅವರ ಒಂದು ಒಲುಮೆ, ವಿಶ್ವಾಸ, ಅಭಿಮಾನ, ನಿಜಕ್ಕೂ ಇದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯವಿಲ್ಲ. ಹಸ್ತ ಎತ್ತರ ಸ್ಥಾನದಲ್ಲಿದ್ದಂತಹ ಮಹಾನುಭಾವ ರಾಧಾಕೃಷ್ಣ. ಮಕ್ಕಳೇ, ಮುಂದಿನ ಪ್ಯಾರ ಇನ್ನೂ ಸೊಗಸಾಗಿದೆ. ಸ್ವತಂತ್ರ ಪೂರ್ವದಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಭಾರತೀಯರ ಬಗ್ಗೆ, ಭಾರತ ದೇಶದ ಬಗ್ಗೆ ಇದ್ದಂತಹ ಅಭಿಪ್ರಾಯವೇ ಬೇರೆ. ಭಾರತೀಯರು ಅಂದರೆ ಒಳಗು ಜನ, ಬಡತನ, ಹಸಿವು, ನಿರುದ್ಯೋಗ, ಸೋಮಾರಿಗಳು. ಈ ನಿಟ್ಟಿನಲ್ಲಿ ವಿದೇಶಿಯರು ನಮ್ಮನ್ನು ನೋಡ್ತಾ ಇದ್ದಾರೆ. ಆಗ ರಾಧಾಕೃಷ್ಣನವರು ಯಾವಾಗ ವಿದೇಶಿಯ ಸಾಂಸ್ಕೃತಿಕ ರಾಯಭಾರಿಯಾದರೂ ಅವರು ಬರೆದಂಥ ಲೇಖನಗಳು, ಅವರು ನೀಡಿದಂಥ ಪ್ರವಚನಗಳು ಅಲ್ಲಿದ್ದಂತಹ ಬುದ್ಧಿಜೀವಿಗಳ ಆಸಕ್ತಿಯನ್ನು ಕೆರಳಿಸಿತು. ಅಷ್ಟಲ್ಲದೆ ಭಾರತದ ಒಂದು ಸನಾತನ ಸಂಸ್ಕೃತಿ, ಆ ಸಂಸ್ಕಾರ ನಿಜಕ್ಕೂ ಬೆರಗುಗಣ್ಣಗಳನ್ನು ಗೊಳಿಸಿತು. ಆಗ ಭಾರತದ ಕಡೆಗೆ ಕಣ್ಣನ್ನು ತೆರೆದರು. ಆ ಪ್ಯಾರ ಇಲ್ಲಿದೆ ಮಕ್ಕಳೇ, ನೋಡ್ಕೊಂಡ್ಬರೋಣ. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ಬಂದ ಆರಂಭದಲ್ಲಿ ಪಾಶ್ಚಿಮಾತ್ಯರು ಭಾರತಕ್ಕೆ ಮನ್ನಣೆ ನೀಡುತ್ತಿಲ್ಲ. ಮನ್ನಣೆ ಅಂದರೆ ಮಹತ್ವ, ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ. ಭಾರತೀಯ ಅಂದರೆ ಒಂದು ರೀತಿ ಕೇಳಿಸ್ತಾರೆ. ಭಾರತದ ವಿಷಯದಲ್ಲಿ ಪಾಶ್ಚಿಮಾತ್ಯರಿಗಿದ್ದ ಈ ಕಲ್ಪನೆಯನ್ನು ಮುರಿದು ಹಾಕಿ ಅದರ ಸ್ಥಾನದಲ್ಲಿ ನ್ಯಾಯಸಮ್ಮತವಾದ ಬೇರೊಂದು ಕಲ್ಪನೆ ನೀಡುವುದು ಅವಶ್ಯವಾಗಿತ್ತು. ಆ ಕೆಲಸವನ್ನು ಸ್ವಲ್ಪ ಮಟ್ಟಿಗೆ ಅದರ ರಾಧಾಕೃಷ್ಣನ್ ಅವರು ಮಾಡಿದರು. ಅವರ ಬರವಣಿಗೆಯ ಮೂಲಕ ಪಾಶ್ಚಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯವಾಯಿತು. ಅಲ್ಲದೆ ಭಾರತದ ಪ್ರತಿನಿಧಿಯಾಗಿ ಇಂಗ್ಲೆಂಡ್, ಅಮೆರಿಕ ಮುಂತಾದ ದೇಶಗಳಿಗೆ ಹೋಗಿ ಭಾಷಣ ಮಾಡಿದಾಗ ಅವರ ವಾಕ್ಯುಕ್ತಿ ಪದರ ಸರಿ ಅರ್ಥ ಮಾಡ್ತಾರೆ. ವಾಕ್ ಪ್ಲಸ್ ಉಕ್ತಿ, ವಾಕ್ಯುಕ್ತಿ, ಇದು ಎಣ್ಣು ಸಂಧಿಗೆ ಒಂದು ಉದಾಹರಣೆ ಆಗುತ್ತೆ ಮಕ್ಕಳೇ. ಅಂದರೆ ಉಕ್ತಿ ಅಂದ್ರೆ ಮಾತು, ಉಕ್ತಿ ಬರಹ, ವಾಕ್ ಮಾತು. ಅವರ ಮಾತು ಮತ್ತು ಬರಹಗಳು ಆ ಕೇಳ್ತಕ್ಕಂಥ ಕಿವಿಗೆ, ನೋಡ್ತಕ್ಕಂಥ ಕಣ್ಣಿಗೆ ಒಂದು ರೀತಿಯ ಹಬ್ಬವನ್ನೇ ಉಂಟು ಮಾಡಿದ್ರು. ಹಾಗಾಗಿ ಭಾರತೀಯರ ಮೇಲಿದ್ದಂತಹ ಒಂದು ಕೀಳಿರಿಮೆ ಮನೋಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯ್ತು ಕೂಡ ತಪ್ಪಾಗಲಾರದು. ಅಷ್ಟು ಸೊಗಸಾಗಿ ಅವರು ಭಾರತದ ಸಂಸ್ಕೃತಿಯನ್ನು, ಧರ್ಮವನ್ನು, ಆ ಒಂದು ವಿಶಾಲ ಪರಂಪರೆಯನ್ನು, ಆ ಸನಾತನ ಪರಂಪರೆಯನ್ನು ವಿದೇಶಿಯರ ಮುಂದೆ ತೆರೆದಿಟ್ಟರು. ಆಗ ನೋಡಿ ವಿದೇಶಿಯರು, ಆ ಬುದ್ಧಿಜೀವಿಗಳು ಈ ಕಡೆ ಕಣ್ಣಾಡಿಸಿ ನಿಜಕ್ಕೂ ಭಾರತ ದೇಶ ಏನೋ ಹಣ ಇದೆ, ಅಲ್ಲೊಂದು ಏನೋ ಸತ್ವವಿದೆ, ನಿಜಕ್ಕೂ ಅದೊಂದು ಶ್ರೇಷ್ಠ ರಾಷ್ಟ್ರ ಅಂತಕ್ಕಂಥ ಮನೋಭಾವವನ್ನು ತಳಿತಕ್ಕಂಥದ್ದು. ಅದು ಅವರ ಭಾಷಣ ಕೇಳಿದ ಅಲ್ಲಿನ ಜನ ಮಂತ್ರಮುಕ್ತವಾಗಿ ಯಾರ ಪ್ರೇರಣೆಯಿಲ್ಲದೆ ಎದ್ದು ಜೈಕಾರವನ್ನು, ಗೌರವವನ್ನು ಸಲ್ಲಿಸಿದರು. ನೋಡಿ,
ಅವರು ಯಾವುದೇ ಒಂದು ಗೌರವ ಅಭಿನಂದನೆಗೋಸ್ಕರ ಭಾರತೀಯರ ಕುರಿತು ಮಾತಾಡಲಿಲ್ಲ. ಭಾರತದ ಒಂದು ನೈಜ ಶಕ್ತಿಯನ್ನು, ಶಕ್ತಿಯನ್ನು ವಿದೇಶಿಯರು ಪರಿಚಯಿಸಿದರು. ಆ ಪರಿಚಯಿಸಿದಾಗ ಅವರಲ್ಲಿ ಆ ಬೆರಗುಗಳು, ವಿಸ್ಮಿತ ಕಣ್ಣು ತೆರೆದು, ಆಗ ಈ ಮಹಾನ್ ಭಾವನಿಗೆ ಎದ್ದು ನಿಂತು ಚಪ್ಪಾಳೆಗಳ ಮೂಲಕ ಗೌರವವನ್ನು ಸಲ್ಲಿಸಿದರು. ಮಕ್ಕಳೇ, ಮುಂದಿನ ಪ್ಯಾರಾ ಹೋಗೋಣ. ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು. ಯುರೋಪಿಯನ್ ತತ್ವಶಾಸ್ತ್ರ, ಸಾಹಿತ್ಯ, ಅಭಿವ್ಯಕ್ತಿ ವಿಚಾರದಿಂದ ವಿಶ್ವದೃಷ್ಟಿ, ತಾತ್ವಿಕ ದೃಷ್ಟಿ ಪ್ರಬೋಧವಾಯಿತು. ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವಿದ್ದು ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಆಸಕ್ತಿಯನ್ನು ಹೇಳುವುದಿಲ್ಲ. ಭಾರತದ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ. ಜೀವನದ ನಾಡಿ ಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಸಪಡಿಸಲಾಗಿದೆ. ಈ ಮಕ್ಕಳೇ, ಇದನ್ನು ಮಾತನ್ನು ಸರಿಯಾಗಿ ಆಲಿಸಿ ಮಕ್ಕಳೇ. ಭಾರತ ಅಂದರೆ ಹಿಂದೂ ರಾಷ್ಟ್ರ, ಹಿಂದೂ ಧರ್ಮ ಅವಲಂಬಿತ ರಾಷ್ಟ್ರ. ಆ ಹಿಂದೂ ಧರ್ಮ ಅಂತಕ್ಕಂಥದ್ದು ಕೇವಲ ಒಂದು ಕಲ್ಪನೆಗಳ ಮೇಲೆ, ಅಸತತೆಯ ಮೇಲೆ ನಿಂತಿರ್ತಕ್ಕಂತಹ ಧರ್ಮವಲ್ಲ. ಅದೊಂದು ಸೂಕ್ಷ್ಮ ವಿಚಾರ ಸಂಕೀರ್ಣಗಳ ನಾಡಿ ಮಿಡಿತವನ್ನು ಅವಲಂಬಿಸಿದಂತಹ ಧರ್ಮ. ಇಂತಹ ಧರ್ಮ ನಿಜಕ್ಕೂ ಮನುಷ್ಯನ ಉನ್ನತಿಗೆ, ಪ್ರಗತಿಗೆ ಪೂರಕವಾಗಿದೆ, ಒಂದು ಜೀವನದ ಮಾರ್ಗವಾಗಿದೆ ಅಂತಕ್ಕಂಥದ್ದು ರಾಧಾಕೃಷ್ಣನ ಅವರ ಅಭಿಪ್ರಾಯ. ಆ ಧರ್ಮ ಸರ್ವಸ್ವವೆಲ್ಲವೂ ಕೂಡ ಭಾರತೀಯತೆಯನ್ನು, ಒಂದು ಮನುಷ್ಯ ಜೀವನದ ಒಂದು ಪ್ರಗತಿಯನ್ನು, ಉನ್ನತಿಯನ್ನು ಮೇಲ್ಪಂಕ್ತಿಗೆ ಕೊಂಡೊಯ್ಯತಕ್ಕಂತಹ ವಿಚಾರಗಳಿಂದ ತುಂಬಿಕೊಂಡಿದೆ. ಹಾಗಾಗಿ ಹಿಂದೂ ಧರ್ಮ ನಿಜಕ್ಕೂ ಒಂದು ಶ್ರೇಷ್ಠ ಮಾನವ ಜೀವನದ ಮಾರ್ಗ, ಒಂದು ಪ್ರಗತಿಯ ಕಣ್ಣು, ಪ್ರಗತಿಯ ಮಾರ್ಗ, ಪ್ರಗತಿಯ ಪಥ ಅಂತ ಹೇಳಿ ಹಿಂದೂ ಧರ್ಮವನ್ನು ಕುರಿತು ತನ್ನದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ತನ್ನ ಒಂದು ಪ್ರವಚನಗಳಲ್ಲಿ ತಿಳಿಸ್ತಾ ಹೋದರು. ಆ ಮೂಲಕ ಭಾರತ ದೇಶದ ಮೇಲೆ, ಭಾರತ ದೇಶದ ಧರ್ಮದ ಮೇಲೆ ವಿದೇಶಿಯರ ನೋಟ ಬೀಳಕ್ಕೆ ಸಹಾಯಕವಾಯಿತು. ಜೊತೆಗೆ ಶಿಕ್ಷಣದ ಮಹತ್ವವನ್ನು ಮನಗಂಡ ಇವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನ ಪರಿಪೂರ್ಣತೆ ಮತ್ತು ಸಂಸ್ಕೃತಿಯನ್ನು ಒಯ್ಯತಕ್ಕಂಥ ಸಾಧನ ಮಾರ್ಗ. ಮಕ್ಕಳೇ, ಶಿಕ್ಷಣಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಕೊಟ್ಟು, ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ. ನೋಡಿ, ಯಾವ ವ್ಯಕ್ತಿ ಶಿಕ್ಷಿತನಾಗ್ತಾನೋ, ಸುಶಿಕ್ಷಿತನಾಗ್ತಾನೋ, ನಾಗರಿಕನಾಗ್ತಾನೋ, ಆ ವ್ಯಕ್ತಿಯಿಂದ ಸಮಾಜಕ್ಕೆ ಒಳ್ಳೆಯದನ್ನು ನೋಡಬಹುದು. ಯಾವ ವ್ಯಕ್ತಿ ಸುಶಿಕ್ಷಿತನಾಗಲು ಅಜ್ಞಾನದಲ್ಲಿರ್ತಾನೋ ಅವನಿಗೆ ಮೇಲ್ತರದ ಕಷ್ಟ. ಹಾಗಾಗಿ ಶಿಕ್ಷಣ ಒಂದು ಅವಿಭಾಜ್ಯವಾದಂತಹ, ಅದು ಮಾನವನನ್ನು ಪರಿಪೂರ್ಣತೆ ಮತ್ತು ಸುಸಂಸ್ಕೃತಿಯತ್ತ ಕೊಂಡೊಯ್ಯತಕ್ಕಂಥ ಸಾಧನ, ಒಂದು ಸಾಧನ ಮಾರ್ಗ. ಅರ್ಥ ಆಗ್ತದೆ ನೋಡಿ. ಅದಕ್ಕೋಸ್ಕರವೇ ನಿಮ್ಮ ತಂದೆ ತಾಯಿಗಳು ನಾಗರಿಕರಾಗಲಿ, ಸುಸಂಸ್ಕೃತರಾಗಲಿ, ಮನುಷ್ಯನೇ ನೀನು ಅಂತ ಬೈತೀವಿ. ಮನುಷ್ಯ ಅಂದರೆ ಜ್ಞಾನ ಇರ್ತಕ್ಕಂಥ, ಜ್ಞಾನದ ಬರಿವು ಯಾರಿರುತ್ತೋ ಅವನು ಸುಲಭ ತಪ್ಪು ಮಾಡಲ್ಲ. ಹಾಗಾಗಿ ಶಿಕ್ಷಣ ಬದುಕಿನ ಒಂದು ವಿಭಾಜ್ಯ ಅಂಗ. ರಾಧಾಕೃಷ್ಣನ್ ಅವರ ಬಹುಮುಖ ಪ್ರತಿಭೆಯನ್ನು ಹತ್ತಿರದಿಂದ ಬಲ್ಲವರಾಗಿದ್ದ ನೆಹರು ಅವರು ಅವರನ್ನ ಮಾಸ್ಕೋದ ರಾಯಭಾರಿಯಾಗಿ ನೇಮಿಸಿದರು. ಮಕ್ಕಳಿಗೆ ನನ್ನ ಮಾತಲ್ಲೇ ಹೇಳ್ತಾ ಹೋಗ್ತೀನಿ ಬನ್ನಿ. ನೆಹರು ಆ ಕಾಲದಲ್ಲಿ ಭಾರತದ ಪ್ರಧಾನಿಗಳಾಗಿರ್ತಾರೆ. ಇವರೇನ್ ಮಾಡ್ತಾರೆ, ಇವರ ಒಂದು ಒಂದು ಪಾಂಡಿತ್ಯವನ್ನು ಗಮನಿಸಿ ಇವ್ರನ್ನ ರಷ್ಯಾ ದೇಶದ ರಾಯಭಾರಿಯಾಗಿ ನೇಮಿಸ್ತಾರೆ. ಆ ದೇಶಕ್ಕೆ ಹೋದಾಗ ಈ ಒಂದು ರಾಧಾಕೃಷ್ಣನ್ ಅವರ ಒಂದು ವ್ಯಕ್ತಿತ್ವದಿಂದ, ಆ ಒಂದು ಸ್ನೇಹಶೀಲತೆಯಿಂದ ಆ ದೇಶದ ಅಧ್ಯಕ್ಷರಾಗಿದ್ದಂಥ ಸ್ಟಾಲಿನ್ ಅವರು ಅವರ ಸ್ನೇಹಕ್ಕೆ ಮಾರು ಹೋಗ್ತಾರೆ. ಆ ಒಂದು ಸ್ನೇಹದ ಸಫಲವಾಗಿ ಭಾರತ ಮತ್ತು
ಸಂಬಂಧ ಗಾಢವಾಗುತ್ತೆ, ಒಳ್ಳೆಯ ಸ್ನೇಹ ರಾಷ್ಟ್ರಗಳಾಗಿ ಮಾರ್ಪಡುತ್ತೆ. ಇದರಿಂದ ನೆಹರೂರವರು ತುಂಬ ಸಂತೋಷಪಡ್ತಾರೆ. ನೋಡಿ ಹೇಗಿರುತ್ತೆ, ಒಬ್ಬ ವ್ಯಕ್ತಿಯಿಂದ ಒಂದು ದೇಶಗಳ ನಡುವೆ ಒಂದು ಬಾಂಧವ್ಯ ವೃದ್ಧಿಯಾಗುತ್ತೆ ಅನ್ನೋದು ಹುಡುಗಾಟ ಮಾತ್ರ. ಅದು ಅವರ ಒಂದು ವ್ಯಕ್ತಿತ್ವಕ್ಕೆ ಸಲ್ತಕ್ಕಂಥದ್ದು. ರಾಧಾಕೃಷ್ಣನವರ ಸ್ನೇಹತೆಯಿಂದ ಆ ಸ್ಟಾಲಿನ್ ಅವರು ಭಾರತದ ಮೇಲೆ ವಿಶೇಷ ಒಂದು ಒಲವನ್ನು ತೋರುತ್ತಾರೆ. ಹಾಗಾಗಿ ಎರಡು ರಾಷ್ಟ್ರಗಳ ನಡುವೆ ಒಂದು ಗಟ್ಟಿಯಾದಂಥ ಸಂಬಂಧ ವೃದ್ಧಿಯಾಗುತ್ತೆ. ಆಗ ನೆಹರೂರವರು ರಾಧಾಕೃಷ್ಣನವ್ರನ್ನ ರಷ್ಯಾದಿಂದ ಕರೆಸಿಕೊಂಡು ಉಪರಾಷ್ಟ್ರಪತಿಗಳಾಗಿ ಮಾಡ್ತಾರೆ. ಆ ಉಪರಾಷ್ಟ್ರಪತಿಯಾಗಿ 2 ಬಾರಿ ನೇಮಕ ಆಗ್ತಾರೆ ರಾಧಾಕೃಷ್ಣ. ಆ 2 ಬಾರಿ ನೇಮಕವಾದ್ಮೇಲೆ ಇವರು ಹಲವಾರು ದೇಶಗಳಲ್ಲಿ ಪ್ರವಾಸವನ್ನು ಕೈಗೊಂಡು ಭಾರತದ ಧರ್ಮವನ್ನು ಕುರಿತು, ಭಾರತದ ಒಂದು ಸಂಸ್ಕೃತಿಯನ್ನು ಕುರಿತು ಸಾಕಷ್ಟು ಪ್ರಚಾರ ಮಾಡ್ತಾರೆ. ಆಗ ವಿದೇಶಿಯರ ಕಣ್ಣಿಗೆ ಭಾರತ ಒಂದು ಒಳ್ಳೆಯ ರಾಷ್ಟ್ರ, ಸುಂದರ ರಾಷ್ಟ್ರ ಅಂತ ಮನೋಭಾವವನ್ನು ಬೆಳೆಯುತ್ತೆ ಮಾಡ್ತಾರೆ. ಇಷ್ಟೇ ಅಲ್ಲದೆ ಈ 2 ಬಾರಿ ಇವರನ್ನು ಉಪರಾಷ್ಟ್ರಪತಿಯಾಗಿ ನೇಮಕ ಮಾಡಿದ್ದರು ಮುಂದೊಂದು ದಿನ ಅವರ ಮೇಲಿನ ಒಂದು ಅಭಿಮಾನದಿಂದ ಎಲ್ಲ ಪಕ್ಷದವರು ಸರ್ವತೋಮುಖವಾಗಿ ಸರ್ವಾನುಮತದಿಂದ ಅವ್ರನ್ನ ರಾಷ್ಟ್ರಪತಿಗಳಾಗಿ ಆಯ್ಕೆ ಮಾಡ್ತಾರೆ. ನೋಡಿ, ತುಂಬ ದೊಡ್ಡ ಮಾತು. ಅವ್ರನ್ನ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿದಾಗ ಅದು ಭಾರತದ ಪ್ರಥಮ ಪರಿಚಯ. ರಾಷ್ಟ್ರಪತಿ ಅಂದರೆ ರಾಷ್ಟ್ರದ ಮೊದಲ ಪ್ರಜೆ, ಪ್ರಥಮ ಪ್ರಜೆ ರಾಷ್ಟ್ರಪತಿಗಳಾಗಿ ನೇಮಕ ಮಾಡಿದಾಗ ಅವರು ಆಗ ಕಾಲದಲ್ಲಿ ಅವರಿಗೆ 10,000 ರೂಪಾಯಿ ಮಾಸ್ಕವನ್ನು ಅಂತಾರೆ. ಊಹೆ ಮಾಡ್ಕೊಳ್ಳಿ, 40-50 ವರ್ಷಗಳಿಂದ 10,000 ಅಂದರೆ ತುಂಬ ಒಂದು ಲಕ್ಷಗಳ ಮಾತು. ಆ 10,000 ರೂಪಾಯಿ ಬರಬೇಕಾದ್ರೆ ಅದರಲ್ಲಿ ಕೇವಲ 2,500 ಅಷ್ಟೇ ತನಗಾಗಿ ಉಳಿಸ್ಕೊಂಡು ಉಳಿದ 7,500 ಸಂಪೂರ್ಣವಾಗಿ ಪ್ರಧಾನಿಯವರ ನೆರೆ ಪರಿಹಾರಕ್ಕೆ ಕೊಡ್ತಾರೆ. ಅವರಲ್ಲಿ ಎಂಥ ದೊಡ್ಡತನವಿತ್ತು ನೋಡಿ, ಎಂಥ ಒಂದು ಸರಳ ಜೀವನ ಅಲ್ಲವೇ. ನಿಜಕ್ಕೂ ರಾಧಾಕೃಷ್ಣನ್ ಒಂದು ಅಪರೂಪದವಾದ ವ್ಯಕ್ತಿತ್ವ. ಮಕ್ಕಳೇ, ಮುಂದಿನ ಪಾಠ ಮಕ್ಕಳೇ. ಇಷ್ಟೇ ಅಲ್ಲದೆ ಇವರು ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಎಲ್ಲ ಆಯಿತು. ಇವರಿಗೆ ನಮ್ಮ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯಾದಂಥ ಭಾರತ ರತ್ನ ಕೊಟ್ಟು ಕೂಡ ಭಾರತ ಪ್ರಶಸ್ತಿ. ಅಷ್ಟೇ ಅಲ್ಲದೆ ಬ್ರಸೆಲ್ಸ್ನ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡುತ್ತೆ. ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾ ಭಾಸ್ಕರ ಬಿರುದಿಗೂ ಪಾತ್ರರಾಗ್ತಾರೆ. ಹೀಗೆ ವಿದೇಶಿಗಳು ಹಲವಾರು ಗೌರವ ಪದಗಳು ಇವ್ರನ್ನ ಹುಡುಕೊಂಡು ಬರ್ತವೆ. ಅಷ್ಟೇ ಅಲ್ಲದೆ ಭಾರತ ಸರ್ಕಾರ ಸೆಪ್ಟೆಂಬರ್ 5ರಂದು ಇವರ ಜನ್ಮದಿನದ ಸವಿನೆನಪಿಗೋಸ್ಕರ ಶಿಕ್ಷಕರ ದಿನವನ್ನಾಗಿ ಕ್ರಿಸ್ತಶಕ 1962ರಿಂದ ಆಚರಿಸ್ಕೊಂಬತ್ತದೆ. 1962 ನೆನಪಿಟ್ಕೋಬೇಕು. ನಮ್ಮ ಶಾಲೆಯೂ ಕೂಡ ಸ್ಥಾಪಿತವಾದಂತಹ ವರ್ಷ 1962. ಅಷ್ಟು ಸುದೀರ್ಘವಾಗಿರತಕ್ಕಂಥ ಇತಿಹಾಸವುಳ್ಳ ಶಾಲೆ ಇದೆ. ಅಲ್ಲಿನಿಂದ ಇಂದಿನವರೆಗೂ ಸೆಪ್ಟೆಂಬರ್ 5ರನ್ನು ಇವರ ಜನ್ಮದಿನವಾಗಿ ಶಿಕ್ಷಕರ ದಿನವಾಗಿ ಆಚರಿಸಿಕೊಂಡು ಬರಲಾಗ್ತಿದೆ. ಬನ್ನಿ ಮಕ್ಕಳೇ, ಅವರು ಬರೆದಂತಹ ಪುಸ್ತಕಗಳನ್ನು ನೋಡುವ ಮುನ್ನ ಅವರ ಒಂದು ವೇಷಭೂಷಣ ಬಗ್ಗೆ ನೋಡೋಣ. ರಾಧಾಕೃಷ್ಣನವರ ಬಾಹ್ಯ ರೂಪ ಎತ್ತರವಾದ ನಿಲುವು, ತುಂಬ ಎತ್ತರವಾಗಿರ್ತಕ್ಕಂತಹ ವ್ಯಕ್ತಿ. ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ ಅಂದರೆ ಒಂದು ರೀತಿ ಜುಬ್ಬ ಪೈಜಾಮ ಇರುತ್ತಲ್ಪ, ಅದು ನಿಲುವಂಗಿ. ಅದು ಪದೇ ಯಾವ ಕಲರ್ ಇರ್ತಿತ್ತು? ಬಿಸ್ಕೆಟ್ ಬಣ್ಣ, ಬಂಗಾರದ ಬಣ್ಣ ಇರುತ್ತಲ್ಲ, ಆ ಬಣ್ಣದ ನಿಲುವಂಗಿ. ಬಿಳಿಯ ಪಂಚೆ, ಕಾಸಿ ಪಂಚೆ ಉಂಟಲ್ಲ, ಬಿಳಿ ಪಂಚೆ. ಹಾಗೂ ಒಂದು ಸಾಮಾನ್ಯವಾದಂಥ ರುಮಾಲ್ ಅಂದರೆ ಪೇಟ. ಕೋಪ ಸೂಚಕವಲ್ಲದ ಉಬ್ಬು ಸದಾ ಸ್ನೇಹದ ನೋಟವನ್ನು ಬೀರ್ತಿತ್ತು. ಆ ಉಬ್ಬುಗಳಲ್ಲಿ ಕೋಪವಿರಲಿಲ್ಲ. ಅಷ್ಟೇ ಅಲ್ಲದೆ ಅವರನ್ನು ನೋಟ ಒಳಗಣ್ಣಿನ ನೋಟ, ನೋಡ್ತಾ ಇದ್ರೆ ಏನೋ ಒಂದು ಸೂಕ್ಷ್ಮವಾಗಿ ಪತ್ತೆ ಹಚ್ತಾ ಇದೆ ಅನ್ನತಕ್ಕಂಥ ತೀಕ್ಷ್ಣ ನೋಟ ಅವರದಾಗಿತ್ತು. ಮುಗುಳು ನಗೆ, ಸದಾ ಮಂದಸ್ಮಿತ, ಮುಖದಲ್ಲಿ ಸದಾ ಮಂದಸ್ಮಿತ. ಇಷ್ಟು ಅವರ ಆ ವೇಷಭೂಷಣವನ್ನು ಅತ್ಯಂತ ಜತನದಿಂದ ಕಾಪಾಡಿಕೊಂಡಿದ್ದರು. ದೇಶಗಳು ವರ್ಷ ಕಳೆದಂತೆ ಎಷ್ಟೋ ಹೊಸ ಫ್ಯಾಷನ್ ಬರ್ತವೆ.
ಆದರೆ ಅವರು ಆ ಫ್ಯಾಷನಿಗೆ ಮುರುಳಾಗಿಲ್ಲ. ಸಾಂಪ್ರದಾಯಿಕ ಉಡುಪಿನ ಆ ದಿರಸನ್ನು ಅತ್ಯಂತ ಜತನತೆಯಿಂದ ಕಾಪಾಡ್ಕೊಂಡು, ಜತನ ಅಂದರೆ ತುಂಬ ಎಚ್ಚರವಾಗಿ ಜೋಪಾನವಾಗಿ ಕಾಪಾಡ್ಕೊಂಡು. ಮಕ್ಕಳೇ, ಅವರ ಒಂದು ಪುಸ್ತಕಗಳನ್ನು ಹೇಳ್ತೀನಿ, ಟಿಕ್ ಮಾಡ್ಕೊಳ್ಳಿ. ರಾಧಾಕೃಷ್ಣನ್ ಅವರು ಧರ್ಮ, ಸಂಸ್ಕೃತಿ, ಶಿಕ್ಷಣ, ತತ್ವಶಾಸ್ತ್ರ, ಮನಃಶಾಸ್ತ್ರ ಮೊದಲಾದ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಲವಾರು ಮೌಲ್ಯಯುತ ಕೃತಿಗಳನ್ನು ರಚಿಸಿದ್ದಾರೆ. ಇಂಡಿಯನ್ ಫಿಲಾಸಫಿ, ದಿ ಹಿಂದೂ ವ್ಯೂ ಆಫ್ ಲೈಫ್ and idealist view of life, east and west in religion, contemporary Indian philosophy, ಇದು ಇವರ ಪ್ರಮುಖ ಕೃತಿಗಳು. ಮಕ್ಕಳೇ, ಟಿಕ್ ಮಾಡ್ಕೊಳ್ಳಿ. ಇಂಡಿಯನ್ ಫಿಲಾಸಫಿ, ದಿ ಹಿಂದೂ ವ್ಯೂ ಆಫ್ ಲೈಫ್ and idealist view of life, east and west in religion, contemporary Indian philosophy, ಇವು ಅವರ ಪ್ರಮುಖ ಕೃತಿಗಳು. ಶ್ರೀಕರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿ ಹೊಂದಿದ ನಂತರ ಮದ್ರಾಸಿಗೆ ಹಿಂದಿರುಗಿದರು. ಔಟೂರು ಚೆನ್ನೈ, ಇಂದಿನ ಚೆನ್ನೈ, ಮದ್ರಾಸ್ಗೆ ವಾಪಸ್. ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಹಂತ ಹಂತವಾಗಿ ಮೇಲೇರಿದ ಮಹಾನ್ ನಾಯಕ ಕ್ರಿಸ್ತಶಕ 1975ರಲ್ಲಿ ಇಹಲೋಕ ಅಂದರೆ ನಮ್ಮ ಭೂಲೋಕವನ್ನು ಬಿಟ್ಟು ದೇವರ ಸನ್ನಿಧಿಗೆ ಸೇರಿಕೊಂಡರು. ಅವರು ವಿದ್ಯಾರ್ಥಿನಿಯ ಜೊತೆಗೆ ಅಪಾರ ಲೋಕಾನುಭವ, ಜೀವನಾನುಭವ ಪಡೆದಿದ್ದರು. ಅಷ್ಟೇ ಅಲ್ಲದೆ ಶ್ರೇಷ್ಠ ಶಿಕ್ಷಣ ತಜ್ಞ, ಮಹಾ ತತ್ವಜ್ಞಾನಿ ಹಾಗೂ ಮಾನವತಾವಾದಿಯಾಗಿ ಬಹುಮುಖ ಪ್ರತಿಭೆಯಿಂದ ವಿಶ್ವವಿಖ್ಯಾತರಾಗಿದ್ದರು. ಹಾಗಾಗಲೇ ಅವರ ಬಗ್ಗೆ ಸಾಕಷ್ಟು ವಿಚಾರವನ್ನು, ಅವರ ಉನ್ನತಿಯನ್ನು ಆಡಿ ಹೊಗಳಿದ್ದೀನಿ. ಮಕ್ಕಳೇ, ಈ ಪಾಠ ಭಾಗವನ್ನು ಮನಸ್ಸಿಟ್ಟು ಓದ್ಕೊಳ್ಳಿ. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ರಾಧಾಕೃಷ್ಣನ್ ಅವರು ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಜಾಗವನ್ನು ಪಡ್ಕೊಂತಾರೆ ಅನ್ನೋದು ನನ್ನ ಆಸೆ. ಇಷ್ಟು ಪಾಠ ಭಾಗ ಸಾಕು. ಪ್ರಶ್ನೆ ಮನೆಗೆಲಸವನ್ನು ಟಿಕ್ ಮಾಡ್ಕೊಳ್ಳಿ. 3-4 ವಾಕ್ಯಗಳಲ್ಲಿ ಶಿಕ್ಷಣದ ಮಹತ್ವತೆಯನ್ನು ಕುರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದ್ದಾರೆ, 4ನೇ ಪ್ರಶ್ನೆನ ಟಿಕ್ ಮಾಡ್ಕೊಳ್ಳಿ. ಜೊತೆಗೆ ಆ 3ನೇ ಪ್ರಶ್ನೆಯೂ ಚೆನ್ನಾಗಿದೆ ನೋಡಿ. ರಾಧಾಕೃಷ್ಣನ್ ಅವರ ವೇಷಭೂಷಣಗಳ ಬಗ್ಗೆ ಬರೆಯಿರಿ. 5ನೇ ಪ್ರಶ್ನೆ ನೋಡಿ, ರಾಧಾಕೃಷ್ಣನ್ ಅವರಿಗೆ ಸಂತ ಪ್ರಶಸ್ತಿಗಳು, ಪುರಸ್ಕಾರಗಳು ಯಾವುವು? ಆ 3 ಪ್ರಶ್ನೆಗಳನ್ನು ಟಿಕ್ ಮಾಡ್ಕೊಳ್ಳಿ ಮಕ್ಕಳೇ. ನಮ್ಮ ನಾಡು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರ ಬೀಳ್ಕೊಡುಗೆ ಸಮಾರಂಭದ ಆ ವಿದಾಯದ ಸನ್ನಿವೇಶವನ್ನು ಬರೀತಕ್ಕಂಥದ್ದು ಪ್ರಶ್ನೆ ಇದೆ. 8 ವಾಕ್ಯದಲ್ಲಿ ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆಯ ವಿಶೇಷತೆಯನ್ನು ಕುರಿತು ವಿವರಿಸಿ. 8 ವಾಕ್ಯದ ಪ್ರಶ್ನೆಯನ್ನು ಟಿಕ್ ಮಾಡ್ಕೊಳ್ಳಿ. ಕೊನೆಯದೊಂದು ಸಂದರ್ಭ ಇದೆ ಮಕ್ಕಳೇ. ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಹ್ಯುಮ್ಯಾನಿಟಿ, ಆ ಮನುಷ್ಯತ್ವವನ್ನು, ಮಾನವೀಯತೆಯನ್ನು ವಿಶ್ವ ಅನುಸರಿಸಬೇಕಾದ ಮಾರ್ಗ. ಇದನ್ನು ಸಂದರ್ಭ ಸಹಿತ ವಿವರಿಸ್ಕೊಂಡು ಬನ್ನಿ ಮಕ್ಕಳೇ. ಪಾಠ ತುಂಬ ಚೆನ್ನಾಗಿದೆ. 2-3 ಬಾರಿ ಓದ್ಕೊಳ್ಳಿ. ಪಾಠ ಚೆನ್ನಾಗಿ ಅರ್ಥ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವು ಕೂಡ ಮುಂದೊಂದು ದಿನ ಪುಟ್ಟ ರಾಧಾಕೃಷ್ಣನ್ ಆಗ್ತೀರಂತ ಭಾವಿಸ್ಕೊಂತ ಈ ಪಾಠವನ್ನು ಮುಗಿಸ್ತೀನಿ. ವಂದನೆಗಳು.